ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनित्य नामिने। नमस्ते सारस्वते देवे गौरवाणी प्रचारिणे निर्विशेषशून्यवादि पाश्चात्यदेशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौरभक्तवृंद। हरे कृष्णा कृष्ण कृष्णा हरे हरे, हरे राम 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 हरे हरे। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। नष्टप्रायेषु भद्रेषु नित्यं भागवत सेवया भगवतिरुत्तमश्लोके भक्तिर्भवति नैष्टिकी। जय जय श्री चैतन्य जय नित्यानंद, जय द्वैत चंद्र जय गौर भक्त वृंद। जय जय श्री चैतन्य जय नित्यानंद, जय द्वैत चंद्र जय गौर भक्त वृंद। जय जय श्री चैतन्य जय नित्यानंद, जय द्वैत चंद्र जय गौर भक्त वृंद। ಹೇ ಆದಿಲೀಲಾ ಅಧ್ಯಾಯ 1 ಶ್ಲೋಕ 20. ನೆನ್ನೆ ಪ್ರಾರಂಭ ಮಾಡಿದ್ವಿ. ಮೊದಲನೆಯ 14 ಶ್ಲೋಕಗಳು. 14 ಶ್ಲೋಕಗಳ ವರ್ಣನೆ ಈಗ ಪ್ರಾರಂಭ ಆಗಿದೆ. ಗ್ರಂಥೇರ ಆರಂಭೆ ಕರಿ ಮಂಗಲಾಚರಣ, ಗುರು ವೈಷ್ಣವ ಭಗವಾನ್ ತೀನೇರ ಸ್ಮರಣ. ಈ ಕಥನದ ಆರಂಭದಲ್ಲಿ ಗುರು, ಭಗವದ್ಭಕ್ತರು, ಭಗವಂತ ಇವರ ಸ್ಮರಣ ಮಾತ್ರದಿಂದ ನಾನು ಅವರ ಆಶೀರ್ವಾದ ಬೇಡಿದ್ದೇನೆ. ಗುರು, ಭಗವದ್ಭಕ್ತರು, ವೈಷ್ಣವರು ಮತ್ತೆ ಭಗವಂತ ಅವರ ಸ್ಮರಣೆ ಮಾಡ್ಬೇಕು ನಾವು. ತಿನೇರ ಸ್ಮರಣೆ ಹೊಯ್ ವಿಘ್ನ ವಿನಾಶನ, ಅನಾಯಾಸೆ ಹೊಯ್ ನಿಜ ವಾಂಚಿತ ಪುರಾಣ. ಅವರ ಸ್ಮರಣದಿಂದ ಸಕಲ ಕಷ್ಟಗಳು ಪರಿಹಾರವಾಗಿ ವಾಂಛಿತ ಫಲಗಳೆಲ್ಲ ಅನಾಯಾಸವಾಗಿ ಈಡೇರುತ್ತವೆ. ಸೊ ವೈಷ್ಣವರಿಗೆ ವಿಘ್ನ ವಿನಾಶನ ಏನು, ಸುಮ್ಮನೆ ಗುರು ವೈಷ್ಣವ ಭಗವಾನ್ ಅವರನ್ನ ಸ್ಮರಿಸ್ಕೊಳ್ಳೋದು ಅಷ್ಟೇ, ಇನ್ನೇನು ಮಾಡ್ಬೇಕಾಗಿಲ್ಲ. ಎಲ್ಲ ವಿಘ್ನಗಳು ನಾಶವಾಗುತ್ತೆ. ಇದು ಮಂಗಳಾಚರಣ. ಹೇ ಮಂಗಳಾಚರಣ ಹೊಯ ತ್ರಿವಿಧ ಪ್ರಕಾರ, ವಸ್ತು ನಿರ್ದೇಶ ಆಶೀರ್ವಾದ ನಮಸ್ಕಾರ. ಈ ಮಂಗಳಾಚರಣದಲ್ಲಿ 3 ಪ್ರಕ್ರಿಯೆಗಳಿವೆ. ವಸ್ತು ನಿರ್ದೇಶ ಅಂದ್ರೆ ಧ್ಯೇಯ ಉದ್ದೇಶಗಳನ್ನು ಹೇಳೋದು, ಆಮೇಲೆ ಆಶೀರ್ವಾದ ಮಾಡುವುದು, ಆಮೇಲೆ ನಮಸ್ಕಾರ ಪ್ರಣಾಮ ಮಾಡುವುದು. ಮಂಗಳಾಚರಣ ಯಾವುದೇ ಒಂದು ಗ್ರಂಥವನ್ನ ಕೃತಿಯನ್ನ ಶುರು ಮಾಡ್ಬೇಕಂದ್ರೆ ಮಂಗಳಾಚರಣ ಅಂತ ಇರುತ್ತೆ. ಆ ಮಂಗಳಾಚರಣದಲ್ಲಿ 3 ಭಾಗಗಳು: ವಸ್ತು ನಿರ್ದೇಶ, ಆಶೀರ್ವಾದ ಮತ್ತೆ ಅಂತಿಮವಾಗಿ ನಮಸ್ಕಾರ. ಫಸ್ಟು ಯಾವ ಉದ್ದೇಶದಿಂದ ಪುಸ್ತಕವನ್ನ ಬರೀಲಾಗ್ತಾ ಇದೆ ಅನ್ನೋದನ್ನ ಹೇಳ್ಬೇಕು, ಅದು ವಸ್ತು ನಿರ್ದೇಶ. ಎರಡನೇದು ಆಶೀರ್ವಾದ, ಈ ಪುಸ್ತಕವನ್ನು ಓದೋದ್ರಿಂದ ನೀವೇನ್ ಪಡ್ಕೋತೀರಾ ಅನ್ನೋ ಆಶೀರ್ವಾದ. ಆಮೇಲೆ ನಮಸ್ಕಾರ ಎಲ್ಲರೂ. ಪ್ರಥಮ 2 ಶ್ಲೋಕೆ ಇಷ್ಟ ದೇವ ನಮಸ್ಕಾರ, ಸಾಮಾನ್ಯ ವಿಶೇಷ ರೂಪೇ ದ್ವೈತ ಪ್ರಕಾರ. ಮೊದಲ 2 ಶ್ಲೋಕಗಳು ಅಂದ್ರೆ 14 ಶ್ಲೋಕಗಳಲ್ಲಿ ಮೊದಲ 2 ಶ್ಲೋಕಗಳು ಆರಾಧ್ಯ ದೈವನಾದ ಭಗವಂತನಿಗೆ ಸಾಮಾನ್ಯವಾಗಿ ಮತ್ತು ವಿಶೇಷವಾಗಿ ಗೌರವಪೂರ್ವಕ ನಮನಗಳನ್ನು ಅರ್ಪಿಸುತ್ತವೆ. ಸಾಮಾನ್ಯವಾಗಿ ಮತ್ತು ವಿಶೇಷವಾಗಿ ಯಾಕೆ? ಸಾಮಾನ್ಯವಾಗಿ ಯಾಕಂದ್ರೆ ಮೊದಲನೇ ಶ್ಲೋಕ ಸಾಮಾನ್ಯವಾಗಿ ಭಗವಂತನ ಒಂದು ವಿವರಣೆ. ಆಮೇಲೆ ಎರಡನೇದು ವಿಶೇಷವಾಗಿ ಚೈತನ್ಯ ಮಹಾಪ್ರಭುಗಳಿಗೆ ಅರ್ಪಿಸಲಾಗ್ತಾ ಇರುವಂತಹ ನಮನ. ಹಾಗಾಗಿ ಇದು ವಿಶೇಷವಾಗಿ ಗೌರವಪೂರ್ವಕ ನಮನ. ತೃತೀಯ ಶ್ಲೋಕೇತೆ ಕರಿ ವಸ್ತುರ ನಿರ್ದೇಶ, ಯಾಹ ಹೈತೆ ಜಾನಿ ಪರ ತತ್ವೇರ ಉದ್ದೇಶ. 3ನೇ ಶ್ಲೋಕದಲ್ಲಿ ನಾನು ಪರತತ್ವವಾದ ಪರಮಸತ್ಯನ ಬಗೆಗೆ ತಿಳಿಸುತ್ತೇನೆ. ಆ ವಿವರಣೆಯಿಂದ ಪರಮಸತ್ಯನ ಬಗೆಗೆ ತಿಳಿದುಕೊಳ್ಳಬಹುದು. ಇದು 3ನೇ ಶ್ಲೋಕ, ಪರಮಸತ್ಯದ ಬಗ್ಗೆ ಹೇಳ್ತಾ ಇದ್ದಾರೆ 3ನೇ ಶ್ಲೋಕದಲ್ಲಿ. ಚತುರ್ಥ ಶ್ಲೋಕೇತೆ ಕರಿ ಜಗತೆ ಆಶೀರ್ವಾದ, ಸರ್ವತ್ರ ಮಾಗಿಯೇ ಕೃಷ್ಣ ಚೈತನ್ಯ ಪ್ರಸಾದ. 4ನೇ ಶ್ಲೋಕದಲ್ಲಿ ಎಲ್ಲರ ಮೇಲೂ ಕೃಪೆ ತೋರಬೇಕೆಂದು ನಾನು ಭಗವಾನ್ ಚೈತನ್ಯರನ್ನು ಪ್ರಾರ್ಥಿಸಿ
ಅವರ ಆಶೀರ್ವಾದ ಬೇಡುತ್ತಿದ್ದೇನೆ. ಇಲ್ಲಿ ಗ್ರಂಥಕರ್ತರು ಅವರ ಆಶೀರ್ವಾದವನ್ನು ನೀಡ್ತಾ ಇಲ್ಲ, ಚೈತನ್ಯ ಮಹಾಪ್ರಭುಗಳಲ್ಲಿ ಪ್ರಾರ್ಥನೆ ಮಾಡಿ ಅವರು ಆಶೀರ್ವಾದ ನೀಡಬೇಕು ಅಂತ ಬೇಡ್ಕೋತಾ ಇದ್ದಾರೆ. ಇದು 4ನೇ ಶ್ಲೋಕ. ಸ್ತೆ ಶ್ಲೋಕೆ ಕಹಿ ಬಾಹ್ಯ ಅವತಾರ ಕಾರಣ ಪಂಚಷಷ್ಠ ಶ್ಲೋಕೆ ಕಹಿ ಮೂಲ ಪ್ರಯೋಜನ. ಮತ್ತೆ 4ನೇ ಶ್ಲೋಕದಲ್ಲಿ, ಆ ಶ್ಲೋಕದಲ್ಲಿ ನಾನು ಭಗವಾನ್ ಚೈತನ್ಯರು ಅವತರಿಸಲು ಬಾಹ್ಯ ಕಾರಣ ಏನೆಂಬುದನ್ನು ಹೇಳಿದ್ದೇನೆ 4ನೇ ಶ್ಲೋಕದಲ್ಲಿ. 5 ಮತ್ತು 6ನೇ ಶ್ಲೋಕಗಳಲ್ಲಿ ಅವರ ಅವತರಣಕ್ಕೆ ಪ್ರಧಾನ ಕಾರಣವನ್ನು ವಿವರಿಸಿದ್ದೇನೆ, ಮೂಲ ಪ್ರಯೋಜನ. ಶ್ಲೋಕೆ ಕಹಿ ಚೈತನ್ಯ ರತತ್ವ ಆರ ಪಂಚ ಶ್ಲೋಕೆ ನಿತ್ಯಾನಂದೇರ ಮಹತ್ವ. ಈ 6 ಶ್ಲೋಕಗಳಲ್ಲಿ ನಾನು ಚೈತನ್ಯ ಮಹಾಪ್ರಭುಗಳ ತತ್ವವನ್ನು ಹೇಳಿದ್ದೇನೆ. ಮುಂದಿನ 5 ಶ್ಲೋಕಗಳಲ್ಲಿ ನಿತ್ಯಾನಂದ ಪ್ರಭುಗಳ ಮಹತ್ವವನ್ನು ವಿವರಿಸಿದ್ದೇನೆ. ಸೊ 4ನೇ ಶ್ಲೋಕದಿಂದ 4, 5, 6, 7, 8, 9 ಇಲ್ಲ 4, 5, 6 6 ಈ ಮೊದಲ 6ನೇ ಶ್ಲೋಕ 6 ಶ್ಲೋಕಗಳಲ್ಲಿ ಓಕೆ, ಮೊದಲ 6 ಶ್ಲೋಕಗಳಲ್ಲಿ ಚೈತನ್ಯ ಮಹಾಪ್ರಭುಗಳ ತತ್ವವನ್ನು ಹೇಳಿದ್ದೀನಿ. ಆಮೇಲೆ 7ರಿಂದ 11ರವರೆಗೆ ನಿತ್ಯಾನಂದರ ಮಹತ್ವವನ್ನು ವಿವರಿಸಿದ್ದೀನಿ 14 ಶ್ಲೋಕಗಳಲ್ಲಿ. 6 ಶ್ಲೋಕ ಚೈತನ್ಯ ಮಹಾಪ್ರಭು, 5 ಶ್ಲೋಕ ನಿತ್ಯಾನಂದ ಪ್ರಭುಗಳು. 6 ಈ ಶ್ಲೋಕೆ ಅದ್ವೈತ ತತ್ವಾಖ್ಯಾನ 6 ಏಕ ಶ್ಲೋಕೆ ಪಂಚ ತತ್ವೇರ ವ್ಯಾಖ್ಯಾನ. ಆಮೇಲೆ ಮುಂದಿನ 2 ಶ್ಲೋಕಗಳು ಅದು ಅದ್ವೈತ ಪ್ರಭುವಿನ ತತ್ವವನ್ನು ವಿವರಿಸುತ್ತೆ. ಆಮೇಲೆ ಅನಂತರದ ಶ್ಲೋಕ ಪಂಚತತ್ವವನ್ನು ವಿವರಿಸುತ್ತೆ. ಪಂಚತತ್ವ ಅಂದ್ರೆ ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸ್. 14 ಶ್ಲೋಕೆ ಕರಿ ಮಂಗಲಾಚರಣ ತಾಹೇ ಮಧ್ಯೆ ಕಹಿ ಸಬ ವಸ್ತು ನಿರೂಪಣ. ಆದ್ದರಿಂದ ಈ 14 ಶ್ಲೋಕಗಳು ದೇವತಾ ಪ್ರಾರ್ಥನೆಗಳು, ಇವೇ ಮಂಗಳಾಚರಣ ಚೈತನ್ಯ ಚರಿತಾಮೃತಕ್ಕೆ. ಅವು ಪರಮ ಸತ್ಯವನ್ನು ವಿವರಿಸುತ್ತವೆ. ಸಬ ಶ್ರೋತ ವೈಷ್ಣವೇರೆ ಕರಿ ನಮಸ್ಕಾರ ಸಬ ಶ್ಲೋಕೇರ ಕರಿ ಅರ್ಥ ವಿಚಾರ. ಈ ಎಲ್ಲ ಶ್ಲೋಕಗಳ ಗಹನವಾದ ವಿಚಾರವನ್ನು ವಿವರಿಸುವ ಮುನ್ನ ನಾನು ನನ್ನ ಎಲ್ಲ ವೈಷ್ಣವ ಓದುಗರಿಗೂ ನಮನಗಳನ್ನು ಸಲ್ಲಿಸುತ್ತೇನೆ. ನೋಡಿ, ಅಂತಹ ಶ್ರೇಷ್ಠ ವೈಷ್ಣವರು ಅವರು ನಮ್ಮಂತವ್ರಿಗೆ ನಮನಗಳನ್ನ ಸಲ್ಲಿಸ್ತಾ ಇದ್ದಾರೆ. ಇದು ಅವರ ನಮ್ರತೆ. ಸಕಲ ವೈಷ್ಣವ ಶುನ್ನ ಕರಿ ಏಕಮಾನ ಚೈತನ್ಯ ಕೃಷ್ಣೇರ ಶಾಸ್ತ್ರ ಮತ ನಿರೂಪಣ. ವೇದಶಾಸ್ತ್ರಗಳಲ್ಲಿ ಉಕ್ತವಾಗಿರುವಂತೆ ಶ್ರೀಕೃಷ್ಣ ಚೈತನ್ಯರ ಕಥನವನ್ನು ಏಕಾಗ್ರ ಚಿತ್ತದಿಂದ ಓದಿ ಶ್ರವಣ ಮಾಡಬೇಕೆಂದು ನನ್ನ ವೈಷ್ಣವ ಓದುಗರನ್ನೆಲ್ಲ ಕೇಳಿಕೊಳ್ಳುತ್ತೇನೆ. ಏಕಾಗ್ರ ಚಿತ್ತದಿಂದ ಶ್ರವಣ ಮಾಡಬೇಕು. ಭಾವಾರ್ಥ: ಚೈತನ್ಯ ಮಹಾಪ್ರಭುಗಳೇ ಸಾಕ್ಷಾತ್ ಶ್ರೀಕೃಷ್ಣ. ಇದು ಪರಮ ಪ್ರಮಾಣ ಗ್ರಂಥಗಳಾದ ವೇದಶಾಸ್ತ್ರಗಳಿಂದ ಗೊತ್ತಾಗುತ್ತದೆ. ಕೆಲವು ವೇಳೆ ಜನರು ತಮ್ಮ ಹುಚ್ಚು ಕಲ್ಪನೆಗಳ ಆಧಾರದ ಮೇಲೆ ಮತ್ತು ವೇದಶಾಸ್ತ್ರಗಳ ಆಧಾರವಿಲ್ಲದೆ ಒಬ್ಬ ಮನುಷ್ಯನನ್ನು ದೇವರು ಎಂದು ಒಪ್ಪಿಕೊಳ್ಳುತ್ತಾರೆ. ಆದರೆ ಚೈತನ್ಯ ಚರಿತಾಮೃತದ ಲೇಖಕರು ತಮ್ಮ ಹೇಳಿಕೆಗಳಿಗೆ ಶಾಸ್ತ್ರಗಳ ಆಧಾರ ಒದಗಿಸಿ ಸತ್ಯವೆಂದು ಸಮರ್ಥಿಸುತ್ತಾರೆ. ಹೀಗೆ ಅವರು ಚೈತನ್ಯ ಮಹಾಪ್ರಭುಗಳೇ ದೇವೋತ್ತಮ ಪರಮ ಪುರುಷ ಎಂದು ಮುಂದೆ ಸ್ಥಾಪಿಸುತ್ತಾರೆ. ಕೃಷ್ಣ ಗುರು ಭಕ್ತ ಶಕ್ತಿ ಅವತಾರ ಪ್ರಕಾಶ ಕೃಷ್ಣ ಛಾಯ್ ರೂಪೇ ಕರೇನ ವಿಲಾಸ. ಕೃಷ್ಣ ಗುರುಗಳಾಗಿ, ಭಕ್ತರಾಗಿ, ನಾನಾ ಶಕ್ತಿಗಳಾಗಿ, ಸ್ವಾಂಶ ವಿಸ್ತರಣೆಗಳಾಗಿ ಪ್ರಕಟಗೊಳ್ಳಲು ಇಷ್ಟಪಡುತ್ತಾನೆ. ಈ 6 ರೂಪಗಳು ಒಂದೇ. ಇದನ್ನ ಅರ್ಥ ಮಾಡ್ಕೋಬೇಕು ನಾವು. ಗುರುಗಳಾಗಿ, ಭಕ್ತರಾಗಿ, ನಾನಾ ಶಕ್ತಿಗಳಾಗಿ, ಸ್ವಾಂಶ ವಿಸ್ತರಣೆಗಳಾಗಿ 6 1 2 3 4 ಕೃಷ್ಣನಾಗಿ, ಗುರುವಾಗಿ, ಭಕ್ತರಾಗಿ, ಶಕ್ತಿಗಳಾಗಿ, ಅವತಾರಗಳಾಗಿ, ಮತ್ತೆ ಪ್ರಕಾಶ ಅಂದ್ರೆ ವಿಸ್ತರಣೆಗಳಾಗಿ ಅವನು ತನ್ನನ್ನು ತಾನು ಪ್ರಕಟ ಮಾಡ್ಕೋತಾನೆ. ಆದ್ರೆ ಈ 6 ರೂಪಗಳು ಒಂದೇ ಅಂದ್ರೆ ಎಲ್ಲವೂ ಕೃಷ್ಣ. ಯಾಕಂದ್ರೆ ಎಲ್ಲವೂ ಕೃಷ್ಣನಿಂದ ಬಂದಿರೋದು. ಎಲ್ಲವೂ ಕೃಷ್ಣ ಅಂದ್ರೆ ಗುರುಗಳನ್ನ ನಾವು ಕೃಷ್ಣನಂತೆ ನೋಡ್ಬೇಕು, ಆದ್ರೆ ಅವರು ಕೃಷ್ಣ ಅಲ್ಲ. ಆದ್ರೆ ಇದ್ಯಾವುದು ಕೂಡ ಕೃಷ್ಣನಿಂದ ಅಭಿನ್ನವಲ್ಲ. ಅಂದ್ರೆ ನಾವು ಕೃಷ್ಣನನ್ನ, ಗುರುಗಳನ್ನ, ಭಕ್ತರನ್ನ
ಕೃಷ್ಣನ ಬೇರೆ ಶಕ್ತಿಗಳನ್ನ ಯಾವ ದೃಷ್ಟಿಕೋನದಿಂದ ನೋಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಕೃಷ್ಣನಿಂದ ಅಭಿನ್ನ ಅವು, ಆದ್ರೂ ಕೃಷ್ಣ ಅಲ್ಲ. ಆ ಇದು ಅಚಿಂತ್ಯ ಭೇದ ಅಭೇದ ತತ್ವ. ಎಲ್ಲವೂ ಕೃಷ್ಣನಿಂದ ಬಂದಿರೋದ್ರಿಂದ ಅವು ಕೃಷ್ಣ, ಆದ್ರೆ ಸ್ವಯಂ ಕೃಷ್ಣ ಅಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕು. ಇವಾಗ ಉದಾಹರಣೆಗೆ ಗುರುಗಳನ್ನ ಯಾಕೆ ನಾವು ಕೃಷ್ಣ ಅಂತ, ಕೃಷ್ಣನಂತೆ ಗೌರವಿಸಬೇಕು, ಯಾಕಂದ್ರೆ ಅವರು ಕೃಷ್ಣನ ಪ್ರತಿನಿಧಿ, ಆದ್ರೆ ಅವರು ಕೃಷ್ಣ ಅಲ್ಲ. ಇದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಚಾಯ್ ತತ್ವೇರ ಕರಿ ಚರಣ ವಂದನ ಪ್ರಥಮೆ ಸಾಮಾನ್ಯ ಕರಿ ಮಂಗಲಾಚರಣ. ಆದ್ದರಿಂದ ನಾನು ಒಂದೇ ಸತ್ಯದ ಈ 6 ವಿಸ್ತರಣಗಳ ಅನುಗ್ರಹವನ್ನು ಬೇಡುತ್ತಾ ಅವುಗಳ ಚರಣಾರವಿಂದಗಳನ್ನು ಪೂಜಿಸುತ್ತೇನೆ. ಸೊ ಇವರೆಲ್ಲರ ಚರಣಾರವಿಂದಗಳನ್ನು ನಾವು ಪೂಜಿಸ್ಬೇಕು. ಕೃಷ್ಣ, ಗುರುಗಳು, ಭಕ್ತರು, ಬೇರೆ ಬೇರೆ ಶಕ್ತಿಗಳು, ಸ್ವಾಂಶ ವಿಸ್ತರಣೆಗಳು, ಎಲ್ಲರಿಗೂ ಪ್ರಣಾಮಗಳನ್ನ ಅರ್ಪಿಸಬೇಕು. ವಂದೇ ಗುರೂನ್ ಈಶ ಭಕ್ತಾನ್ ಈಶಂ ಈಶಾವತಾರಕಾನ್ ತತ್ಪ್ರಕಾಶಾಂಶ್ಚ ತಚ್ಚಕ್ತೆ ಕೃಷ್ಣ ಚೈತನ್ಯ ಸಂಜ್ಞಕಂ. ಇದು ಮೊದಲನೇ ಶ್ಲೋಕ. ಆಧ್ಯಾತ್ಮಿಕ ಗುರುಗಳು ಭಗವದ್ ಭಕ್ತರು, ಭಗವಂತನ ಅವತಾರ ಪುರುಷರು, ಅವನ ಸ್ವಾಂಶಗಳು, ಅವನ ಶಕ್ತಿಗಳು ಮತ್ತು ಸ್ವತಃ ಅನಾದಿ ದೇವನಾದ ಕೃಷ್ಣ ಚೈತನ್ಯರಿಗೆ ನನ್ನ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸುತ್ತೇನೆ. ಭಾವಾರ್ಥ. ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ತಮ್ಮ ಕೃತಿಯ ಮಂಗಳಾಚರಣಕ್ಕಾಗಿ ಈ ಸಂಸ್ಕೃತ ಶ್ಲೋಕವನ್ನು ರಚಿಸಿದ್ದಾರೆ. ಈಗ ಅವರು ಅದನ್ನು ವಿವರವಾಗಿ ಹೇಳುತ್ತಾರೆ. ಅವರು ಪರಮ ಸತ್ಯನ 6 ತತ್ವಗಳಿಗೆ ತಮ್ಮ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾರೆ. ಗುರೂನ್, ಇದು ಸ್ವಲ್ಪ ಗಮನ ಇಟ್ಟು ಕೇಳಿ. ಗುರೂನ್ ಎಂಬ ಪದ ಬಹುವಚನ. ಸಂಸ್ಕೃತದಲ್ಲಿ ಗುರೂನ್ ಅಂದ್ರೆ ಬಹುವಚನ. ಯಾರು ವೇದ ಶಾಸ್ತ್ರಗಳಲ್ಲಿನ ಆಧ್ಯಾತ್ಮಿಕ ಉಪದೇಶಗಳನ್ನು ನೀಡುತ್ತಾರೋ ಅವರನ್ನೇ ಗುರು ಎಂದು ಸ್ವೀಕರಿಸಲಾಗುವುದು. ಮತ್ತೆ ಓದ್ತಾ ಇದ್ದೀನಿ. ಯಾರು ವೇದ ಶಾಸ್ತ್ರಗಳಲ್ಲಿನ ಆಧ್ಯಾತ್ಮಿಕ ಉಪದೇಶಗಳನ್ನು ನೀಡುತ್ತಾರೋ ಅವರನ್ನು ಗುರು ಎಂದು ಸ್ವೀಕರಿಸಲಾಗುವುದು. ಇತರರು ಆರಂಭಿಕರಿಗೆ ದಾರಿ ತೋರಿದರೂ ಮಹಾಮಂತ್ರದ ದೀಕ್ಷೆ ನೀಡುವ ಗುರು ಇತರರು ಆರಂಭಿಕರಿಗೆ ದಾರಿ ತೋರಿದರೂ ಮಹಾಮಂತ್ರದ ದೀಕ್ಷೆ ನೀಡುವ ಗುರು ದೀಕ್ಷಾ ಗುರು ಎಂದು, ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಯಲು ಬೋಧನೆ ಮಾಡುವ ಸಂತರನ್ನು ಭಿಕ್ಷಾ ಗುರುವೆಂದು ಹೇಳುತ್ತಾರೆ. ಆರಂಭಿಕರಿಗೆ ದಾರಿ ತೋರಿದವರು, ಇವಾಗ ಅದಕ್ಕೆ ಪಥ ಪ್ರದರ್ಶಕ ಗುರು ಅಂತ ಹೇಳ್ತಾರೆ. ಯಾರು ನಮಗೆ ಭಕ್ತಿಯ ಪಥವನ್ನ ತೋರಿಸಿದ್ದಾರೋ ಅವರು. ಇವಾಗ ಎಷ್ಟೊಂದ್ ಸತಿ ಏನಾಗುತ್ತೆ, ಭಕ್ತಿಯ ಪಥವನ್ನ ತೋರಿಸ್ದವ್ರೆ ನಮಗೆ ದೀಕ್ಷಾ ಗುರುಗಳಾಗದೆ ಇರ್ಬೋದು, ಶಿಕ್ಷಾ ಗುರುಗಳು ಆಗದೆ ಇರ್ಬೋದು. ಸುಮ್ನೆ ಅವ್ರು ನಮಗೆ ದಾರಿಯನ್ನ ತೋರಿಸಿದಾರೆ, ಆಮೇಲೆ ನಮಗೆ ದಾರಿ ಸಿಕ್ತು, ನಾವು ಅದರಲ್ಲಿ ಮುಂದುವರೆದ್ವಿ. ಆದ್ರೆ 3 ತರದ ಗುರುಗಳು, ಗುರುನ್ ಅಂದ್ರೆ ಬಹುವಚನ, 3 ತರ ಗುರುಗಳು: ಪದಪ್ರದರ್ಶಕ ಗುರು, ದೀಕ್ಷಾ ಗುರು, ಶಿಕ್ಷಾ ಗುರು. ದೀಕ್ಷಾ ಗುರು ಮತ್ತು ಶಿಕ್ಷಾ ಗುರುಗಳು ಕೃಷ್ಣನ ಅಭಿವ್ಯಕ್ತಿಗಳಲ್ಲಿ ಸರಿಸಮ ಮತ್ತು ಒಂದೇ ಆದರೂ ಅವರಿಗೆ ಬೇರೆ ಬೇರೆ ಕರ್ತವ್ಯಗಳಿರುತ್ತವೆ. ದೀಕ್ಷಾ ಗುರುಗಳನ್ನ ಮತ್ತೆ ಶಿಕ್ಷಾ ಗುರುಗಳನ್ನ ಒಂದೇ ರೀತಿಯಲ್ಲಿ ನೋಡ್ಬೇಕು. ಕೃಷ್ಣನಿಂದ ಅಭಿನ್ನವಾಗಿ ಅವರು ಇಬ್ಬರನ್ನು ಕೂಡ ನಾವು ಗೌರವಿಸಬೇಕು. ದೀಕ್ಷಾ ಗುರುಗಳು ಯಾರು? ಮಂತ್ರ ದೀಕ್ಷೆಯನ್ನ ಅಥವಾ ಹರೇ ಕೃಷ್ಣ, ನಮ್ಮ ಒಂದು ಸನ್ನಿವೇಶದಲ್ಲಿ ಹರೇ ಕೃಷ್ಣ ಮಹಾಮಂತ್ರವನ್ನು ಕೊಡೋರು ದೀಕ್ಷಾ ಗುರುಗಳು. ಭಕ್ತಿಯಲ್ಲಿ ಪ್ರಗತಿ ಸಾಧಿಸಕ್ಕೆ ಯಾರು ಮಾರ್ಗದರ್ಶನ ಕೊಡ್ತಾರೋ ಅವರು ಶಿಕ್ಷಾ ಗುರು. ಇಬ್ಬರನ್ನು ಕೂಡ ನಾವು ಅಷ್ಟೇ ಗೌರವಿಸಬೇಕು. ಆದ್ರೆ ಅವರಿಗೆ ಬೇರೆ ಬೇರೆ ಕರ್ತವ್ಯಗಳಿರುತ್ತವೆ. ಅವರ ಕೆಲಸ ಬದ್ಧಾತ್ಮರನ್ನು ಪರಮಪದಕ್ಕೆ, ವೈಕುಂಠಕ್ಕೆ ಕಳಿಸಲು ಮಾರ್ಗದರ್ಶನ ನೀಡುವುದು. ಆದ್ದರಿಂದ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ನಿತ್ಯಾನಂದ ಪ್ರಭುವನ್ನು ಇತರ 6 ಜನ ಗೋಸ್ವಾಮಿಗಳನ್ನು ಗುರುವೆಂಬ ವರ್ಗದಲ್ಲಿ ಸ್ವೀಕರಿಸಿದರು. ಯಾಕಂದ್ರೆ ಅವ್ರಿಗೆ ನಿತ್ಯಾನಂದ ಪ್ರಭುಗಳು ದೀಕ್ಷಾ ಗುರುಗಳು, 6 ಗೋಸ್ವಾಮಿಗಳು ಶಿಕ್ಷಾ ಗುರುಗಳು. ಶಾಸ್ತ್ರದಲ್ಲಿ ಹೇಳ್ತಾರೆ, ಸಾಮಾನ್ಯವಾಗಿ ದೀಕ್ಷೆಯನ್ನ ತಗೊಳಕ್ಕಿಂತ ಮುಂಚೆ ಯಾವ ವೈಷ್ಣವರಿಂದ ನಾವು ಜ್ಞಾನವನ್ನ ಪಡ್ಕೋತೀವೋ ಸಾಮಾನ್ಯವಾಗಿ ಅವರಿಂದಲೇ ನಾವು ದೀಕ್ಷೆಯನ್ನ ತಗೋಬೇಕು ಅನ್ನೋದು ಇದು ಒಂದು ಸಾಮಾನ್ಯ ರೂಢಿ.
ಹ್ಮ್ ಅಂದ್ರೆ ಒಬ್ಬ ಭಕ್ತ ದೀಕ್ಷೆಯನ್ನ ತಗೊಳಕ್ಕಿಂತ ಮುಂಚೆ ಗುರುಗಳನ್ನ ಆರಿಸ್ಕೊಳ್ಳೋಕ್ಕಿಂತ ಮುಂಚೆ ಗುರುಗಳನ್ನ ಆರಿಸ್ಕೊಳ್ಳೋ ಪ್ರಕ್ರಿಯೆ ಇದೆ. ನೀವೆಲ್ಲ ಇಸ್ಕಾನ್ ಡಿಸೈಬಲ್ ಕೋರ್ಸ್ ಅಂತ ಮಾಡಿದ್ರೆ ಅದ್ರಲ್ಲಿ ಹೇಳಿರ್ತಾರೆ ಗುರುಗಳನ್ನ ಆರಿಸ್ಕೋಬೇಕು. ಆರಿಸ್ಕೊಳ್ಳೋಕ್ಕೆ ಪ್ರಕ್ರಿಯೆ ಇದೆ. ಆರಿಸ್ಕೊಳ್ಳೋ ಪ್ರಕ್ರಿಯೆ ಏನು? ಒಬ್ಬರು ತಾವು ಪರಿಗಣಿಸ್ತಾ ಇರೋ ವೈಷ್ಣವರಿಂದ ಶ್ರವಣ ಮಾಡಬೇಕು. ಸಾಮಾನ್ಯವಾಗಿ ನಾವು ಶ್ರವಣ ಮಾಡಿದಾಗ ಯಾರೋ ಒಬ್ಬ ವೈಷ್ಣವರ ಉಪದೇಶಗಳು, ಅವರ ಮನೋಭಾವ ಇವೆಲ್ಲವೂ ನಮಗೆ ಸರಿ ಹೊಂದುತ್ತೆ ನಮ್ಮ ಮನೋಭಾವಕ್ಕೆ. ಅವರ ಉಪದೇಶ ನಮಗೆ ಪಾಲನೆ ನಾನು ಮಾಡಬಹುದು, ಅವರು ನನ್ನನ್ನ ಭಗವದ್ಧಾಮಕ್ಕೆ ಕರ್ಕೊಂಡು ಹೋಗ್ತಾರೆ ಅನ್ನೋ ಒಂದು ಭರವಸೆ ನಮಗೆ ಬರಬೇಕು. ಆಗ ಆ ವೈಷ್ಣವರಿಂದ ದೀಕ್ಷೆಯನ್ನ ತಗೊಳ್ಳೋ ಒಂದು ಅಪೇಕ್ಷೆ, ಆಸೆಯನ್ನ ನಾವು ಪಡಬಹುದು. ಆಮೇಲೆ ದೀಕ್ಷೆ ತಗೋಬಹುದು. ಆನಂತರ ಸಾಮಾನ್ಯವಾಗಿ ಅದೇ ಗುರುಗಳು ಶಿಕ್ಷಾ ಗುರುಗಳಾಗಿ ಮುಂದುವರಿತಾರೆ. ಅಂದ್ರೆ ಒಬ್ಬರೇ ವೈಷ್ಣವರು ದೀಕ್ಷಾ ಗುರುಗಳು ಆಗ್ತಾರೆ, ಶಿಕ್ಷಾ ಗುರುಗಳು ಆಗ್ತಾರೆ. ಹಾಗನ್ನೋ ಯಾವ ಕಟ್ಟುನಿಟ್ಟಿನ ನಿಯಮವಿಲ್ಲ. ಒಬ್ಬ ಜೀವಿಗೆ ಒಬ್ಬರೇ ದೀಕ್ಷಾ ಗುರುಗಳು, ಆದರೆ ಎಷ್ಟು ಬೇಕಾದ್ರೂ ಶಿಕ್ಷಾ ಗುರುಗಳು ಇರ್ಬೋದು. ಗುರುಗಳಿಂದ ಕೇಳೋದು ಖಡಾಖಂಡಿತವಾಗಿ ಅವಶ್ಯಕವಾಗಿರುವಂತಹ ವಿಷಯ. ಆದರೆ ಅವರ ಜೊತೆ ನಾವು ಬೇರೆ ವೈಷ್ಣವರಿಂದಲೂ ಶ್ರವಣ ಮಾಡಿ ಅವರ ಮಾರ್ಗದರ್ಶನವನ್ನು ಪಡ್ಕೋಬಹುದು. ಆಗ ಆ ಬೇರೆ ವೈಷ್ಣವರನ್ನು ಕೂಡ ಶಿಕ್ಷಾ ಗುರುಗಳಾಗಿ ಪರಿಗಣಿಸಬೇಕು. ಆದ್ರೆ ನಮ್ಮ ದೀಕ್ಷಾ ಗುರುಗಳಿಂದಲೇ ನಾವು ಶ್ರವಣ ಮಾಡದೆ ಅವರಿಂದಲೇ ಶಿಕ್ಷಾವನ್ನ ಜ್ಞಾನವನ್ನ ಮಾರ್ಗದರ್ಶನವನ್ನ ಪಡ್ಕೊಳ್ಳದೆ ಹೋದ್ರೆ ಆ ದೀಕ್ಷೆ ಅಪೂರ್ಣವಾದ ದೀಕ್ಷೆ ಆಗುತ್ತೆ. ಯಾಕಂದ್ರೆ ಗುರುಗಳಿಗೆ ನಾವು ಸೇವೆ ಮಾಡೋದಕ್ಕೆ ಇರೋದು ಎರಡು ವಿಧಾನ. ಏನದು ಎರಡು ವಿಧಾನ? ಯಾರಿಗೆ ಗೊತ್ತು ಗುರುಗಳಿಗೆ ಹೇಗೆ ಎರಡು ವಿಧದಲ್ಲಿ ನಾವು ಸೇವೆ ಸೇವೆ ಮತ್ತೆ ವಾಣಿ ಸೇವೆ ಪ್ರಭು. ವಪು ಸೇವೆ ಮತ್ತು ವಾಣಿ ಸೇವೆ. ವಪು ಅಂದ್ರೆ ಅವರು ವೈಯಕ್ತಿಕವಾಗಿ ನಮ್ಮ ಎದುರಿಗೆ ಇದ್ದಾಗ ಅವರ ವಪು ಶರೀರಕ್ಕೆ ಅಂದ್ರೆ ಬಾಹ್ಯವಾಗಿ ನಾವು ಅವರಿಗೆ ಸೇವೆಯನ್ನ ಮಾಡೋದು ವಪು ಸೇವೆ. ಅವರಿಗೆ ಅಡುಗೆ ಮಾಡೋದು, ಅವರ ಬಟ್ಟೆಗಳನ್ನ ಒಗೆಯೋದು, ಅವರ ಹಾಸಿಗೆಯನ್ನ ಹಾಸೋದು, ಇತ್ಯಾದಿ ಇತ್ಯಾದಿ ಇತ್ಯಾದಿ. ಇದು ವಪು ಸೇವೆ. ಆದ್ರೆ ನಮ್ಮ ಎದುರಿಗೆ ಅವ್ರು ಇಲ್ಲದೆ ಇರುವಾಗ ಅವರಿಗೆ ಸೇವೆ ಮಾಡೋದು ಶಿಷ್ಯನ ಕರ್ತವ್ಯ. ಗುರು ಅಂದ್ರೆ ಅವರಿಗೆ ಸೇವೆ ಮಾಡಬೇಕು. ಹಿಂದಿನ ಕಾಲದಲ್ಲಿ ಶಿಷ್ಯಂದ್ರು ಗುರುಗಳ ಜೊತೆ ಇರ್ತಾ ಇದ್ರು ಗುರುಕುಲದಲ್ಲಿ. ಹಾಗಾಗಿ ಪ್ರತಿ ಕ್ಷಣ ಅವರು ಗುರುಗಳಿಗೆ ಸೇವೆಯನ್ನ ಮಾಡ್ತಾ ಇದ್ರು. ಇವಾಗ ನಮ್ಮ ಪರಿಸ್ಥಿತಿ, ನಾವು ಗೃಹಸ್ಥರಾಗಿ ಮನೆಯಲ್ಲಿದ್ದೀವಿ. ಗುರುಗಳು ಅದೇ ಊರ್ನಲ್ಲಿದ್ರು ಕೂಡ ನಮಗೆ ಅವ್ರ ಜೊತೆ ಇದ್ದು ಅವರಿಗೆ ಸೇವೆ ಮಾಡೋ ಅವಕಾಶ ಸಿಗದೆ ಇರಬಹುದು. ಆದ್ರೆ ಸೇವೆ ಮಾಡದೆ ಹೋದ್ರೆ ಶಿಷ್ಯ ಅನ್ನೋ ಒಂದು ಪದಕ್ಕೆ ಅರ್ಥವೇ ಇಲ್ಲ. ಹೇಗೆ ಸೇವೆ ಮಾಡ್ತೀವಿ? ಇನ್ನೊಂದು, ಗುರುಗಳು ಇಲ್ದೇನೆ ಇದ್ರೆ ಅವರಿಂದ ದೀಕ್ಷೆ ತಗೊಳ್ಳೋ ಪ್ರಶ್ನೆನೇ ಇಲ್ಲ. ಉದಾಹರಣೆಗೆ ಪ್ರಭುಪಾದರಿಂದ ದೀಕ್ಷೆ ತಗೊಳ್ಳೋದು ಅದೆಂತ ಹುಚ್ಚುತನ ಅದು. ದೀಕ್ಷೆ ಅಂದ್ರೆ ಆ ವೈಷ್ಣವರು ಉಪಸ್ಥಿತರಾಗಿರ್ಬೇಕು, ಭೂಮಿಯ ಮೇಲೆ ಉಪಸ್ಥಿತರಾಗಿರ್ಬೇಕು, ಅಂತವರಿಂದ ದೀಕ್ಷೆಯನ್ನ ತಗೊಳ್ಳೋದು. ಉಪಸ್ಥಿತರಿಲ್ಲದೆ ಇರೋರಿಂದ ದೀಕ್ಷೆ ತಗೊಳ್ಳೋ ಪ್ರಕ್ರಿಯೆ ಇಲ್ಲ, ಅದು ಮೋಸ ಅದು. ಅದಕ್ಕೆ ನಾವು ಋತ್ವಿಕ್ ಅಂತ ಹೇಳ್ತೀವಿ, ಋತ್ವಿಕ್ವಾದ. ಇದು ಹುಚ್ಚುತನ. ಆದ್ರೆ ಉಪಸ್ಥಿತರ ದೀಕ್ಷಾ ಗುರುಗಳು ಈ ಭೂಮಿಯ ಮೇಲೆ ಇದ್ದಾರೆ, ಆದ್ರೆ ನಮ್ಮ ಎದುರಿಗೆ ಇಲ್ಲ. ಆದ್ರೆ ಅವರಿಗೆ ನಾವು ವೈಯಕ್ತಿಕವಾಗಿ ಸೇವೆ ಸಲ್ಲಿಸೋದಕ್ಕೆ ಆಗದೆ ಇರುವಾಗ ಅವರ ವಾಣಿಗೆ ನಾವು ಸೇವೆ ಸಲ್ಲಿಸಬೇಕು. ಆದ್ರೆ ಶ್ರವಣಾನೇ ಮಾಡದೆ ಹೋದ್ರೆ ಹೇಗೆ ಸೇವೆ ಸಲ್ಲಿಸಕ್ ಸಾಧ್ಯ? ಹಾಗಾಗಿ ದೀಕ್ಷಾ ಗುರುಗಳಿಂದ ಮೊದಲು ನಾವು ಶ್ರವಣ ಮಾಡಬೇಕು. ದೀಕ್ಷೆ ಮುಂಚೆ ಶ್ರವಣ ಮಾಡಬೇಕು, ದೀಕ್ಷೆ ಆದ್ಮೇಲೆ ಶ್ರವಣ ಮಾಡೋದನ್ನು ಮುಂದುವರಿಸಬೇಕು. ಇದು ದೀಕ್ಷೆಯ ವಿಷಯ. ಮತ್ತೆ ಬೇರೆಯವರು ಶಿಕ್ಷಾ ಗುರುಗಳಾಗಿರ್ಬೋದು. ಆ ಶಿಕ್ಷಾ ಗುರುಗಳು ಅಂದ್ರೆ ಅದನ್ನು ಕೂಡ ನಾವು ತಿಳ್ಕೊಬೇಕು. ಅವರು ನಮಗೆ ಭಕ್ತಿಯಲ್ಲಿ ಮುಂದುವರಿಯೋದಕ್ಕೆ ಅವರ ಉಪದೇಶಗಳು ನಮಗೆ ಸಹಾಯ ಆಗ್ತಾ ಇದ್ರೆ ಅವರು ಶಿಕ್ಷಾ ಗುರುಗಳು. ಏನಾದ್ರು ಪ್ರಶ್ನೆ ಇದೆಯಾ? ಓಕೆ, ಮುಂದುವರಿಸ್ತಾ ಇದೀನಿ. ಈಶಭಕ್ತಾನ್ ಎಂಬ ಪದ ಭಗವಂತನ ಭಕ್ತರಾದ ಶ್ರೀವಾಸ ಮತ್ತು ಅಂತ ಇತರ ಶಿಷ್ಯರನ್ನು ಸೂಚಿಸುತ್ತದೆ.
ಈ ಭಕ್ತರು ಭಗವಂತನ ಶಕ್ತಿ ಸ್ವರೂಪರು ಮತ್ತು ಅವನಿಗಿಂತ ಗುಣದಲ್ಲಿ ಬೇರೆ ಅಲ್ಲದವರು. ಭಕ್ತರು ಇಲ್ಲಿ ಭಕ್ತರು ಅಂದ್ರೆ ಆ ಬಹಳ ಶ್ರೇಷ್ಠ ಸ್ಥಾನದಲ್ಲಿರೋ ಭಕ್ತರು. ಅವರು ಭಗವಂತನ ಅಂದ್ರೆ ತಮ್ಮ ಸ್ವರೂಪ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ಸೇವೆಯನ್ನ ಮಾಡ್ತಾ ಇದ್ದಾರೆ. ಶಕ್ತಿ ಸ್ವರೂಪರು, ಭಗವಂತನ ಶಕ್ತಿಯ ಸ್ವರೂಪ ಅವರು. ಭಕ್ತಿ ಶಕ್ತಿ ಆ ಶಕ್ತಿಯ ಸ್ವರೂಪ. ಈಶಾವತಾರಕಾನ್ ಎಂಬ ಪದ ಭಗವಂತನ ಒಂದು ಅವತಾರವಾದ ಅದ್ವೈತ ಪ್ರಭುವೇ ಮೊದಲಾದ ಆಚಾರ್ಯರನ್ನು ಸೂಚಿಸುತ್ತದೆ. ಭಕ್ತ ಅವತಾರ ಇದು. ಈಶಾವತಾರಕಾನ್ ಅಂದ್ರೆ ಈಶನ ಅವತಾರ, ಆದ್ರೆ ಭಕ್ತನ ಅವತಾರ. ಆಮೇಲೆ ತತ್ಪ್ರಕಾಶಾನ್ ಎಂಬುದು ದೇವೋತ್ತಮ ಪರಮಪುರುಷನ ನೇರ ಅಭಿವ್ಯಕ್ತಿಯಾದ ನಿತ್ಯಾನಂದ ಪ್ರಭು. ಸೊ ಇಲ್ಲಿ ಬೇರೆ ಬೇರೆ ವಿಷಯಗಳು ಯಾವುವು ಅಂತ ಇಲ್ಲಿ ಪ್ರಭುಪಾದರು ಸ್ಪಷ್ಟ ಮಾಡ್ತಾ ಇದ್ದಾರೆ. ಗುರುನಂದ್ರೆ ನಿತ್ಯಾನಂದ ಪ್ರಭುಗಳು ಅವ್ರಿಗೆ, ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಅವರಿಗೆ ನಿತ್ಯಾನಂದ ಪ್ರಭುಗಳು ದೀಕ್ಷಾ ಗುರುಗಳು, ಗೋಸ್ವಾಮಿಗಳು 6 ಗೋಸ್ವಾಮಿಗಳು ಶಿಕ್ಷಾ ಗುರುಗಳು. ಸೊ ಗುರುನ್, ಈಶಭಕ್ತಾನ್ ಶ್ರೀವಾಸ ಮತ್ತೆ ಇತರ ಶಿಷ್ಯರು, ಈಶಾವತಾರಕಾನ್ ಅದ್ವೈತಾಚಾರ್ಯರು, ತತ್ ಪ್ರಕಾಶಾನ್ ಅಂದ್ರೆ ನಿತ್ಯಾನಂದ ಪ್ರಭುಗಳು, ಮತ್ತೆ ದೀಕ್ಷಾ ಗುರುಗಳನ್ನು ಸೂಚಿಸುತ್ತದೆ. ತಚ್ಛಕ್ತಿ ಚೈತನ್ಯ ಮಹಾಪ್ರಭುವಿನ ಆಧ್ಯಾತ್ಮಿಕ ಶಕ್ತಿಗಳನ್ನು ಸೂಚಿಸುತ್ತೆ. ಆಧ್ಯಾತ್ಮಿಕ ಶಕ್ತಿ ಅಂದ್ರೆ ಭಕ್ತಿಯ ಶಕ್ತಿ. ಗದಾಧರ, ದಾಮೋದರ, ಜಗದಾನಂದರು ಈ ಆಂತರಿಕ ಶಕ್ತಿಯ ವರ್ಗಕ್ಕೆ ಸೇರಿದವರು. ಸೊ ಆ ತಚ್ಛಕ್ತಿ. ಈ 6 ತತ್ವಗಳು, ಈ 6 ತತ್ವಗಳು ಬೇರೆ ಬೇರೆ ರೀತಿಯಲ್ಲಿ ಅಭಿವ್ಯಕ್ತವಾಗಿವೆ, ಆದರೆ ಎಲ್ಲವೂ ಸಮಾನವಾಗಿ ಪೂಜಾರ್ಹವಾದವು. ಯಾವ 6 ತತ್ವಗಳು? ಗುರು, ಈಶಭಕ್ತಾನ್, ಈಶಾವತಾರಾನ್, ತತ್ಪ್ರಕಾಶಾನ್, ತಚ್ಛಕ್ತಿ, ಆಮೇಲೆ ಈಶಭಕ್ತಾನ್, ಈಶಂ ಭಗವಂತ ಕೂಡ. ಯಾರು ಎಲ್ಲವನ್ನೂ ಕೂಡ ಸಮಾನವಾಗಿ ನಾವು ಆರಾಧಿಸಬೇಕು. ಚೈತನ್ಯ ಮಹಾಪ್ರಭುಗಳನ್ನು ಹೇಗೆ ಉಪಾಸನೆ ಮಾಡಬೇಕೆಂಬುದನ್ನು ನಮಗೆ ತೋರಿಸಿಕೊಡಲು ಕೃಷ್ಣದಾಸ ಕವಿರಾಜರು ಅವುಗಳಿಗೆ ತಮ್ಮ ಪ್ರಣಾಮಗಳನ್ನು ಸಲ್ಲಿಸುವ ಮೂಲಕ ಮಂಗಳಾಚರಣೆ ಮಾಡುತ್ತಾರೆ. ಮಾಯೆ ಎಂಬ ಭಗವಂತನ ಬಾಹ್ಯ ಶಕ್ತಿಯು ಭಗವಂತನೊಡನೆ ಇರಲಾರದು. ಬೆಳಕಿನೆದುರು ಕತ್ತಲು ಹೇಗೆ ಇರಲಾರದು ಹಾಗೆ ಆದರೂ ಕತ್ತಲೆಯು ಬೆಳಕಿನ ಭ್ರಮಾತ್ಮಕವೂ ತಾತ್ಕಾಲಿಕವೂ ಆದ ಆಚ್ಛಾದನವಾದ್ದರಿಂದ ಅದಕ್ಕೆ ಬೆಳಕಿಲ್ಲದೆ ಸ್ವತಂತ್ರವಾದ ಅಸ್ತಿತ್ವವಿಲ್ಲ. ಕತ್ತಲು ಇರಬೇಕು ಅಂದ್ರೆ ಬೆಳಕಿರ್ಬೇಕು. ಬೆಳಕಿದ್ರೆ ಕತ್ತಲಿರಕ್ ಸಾಧ್ಯ. ಬೆಳಕಿನ ತಾತ್ಕಾಲಿಕ ಏನು, ಇವಾಗ ಬೆಳಕಿದೆ, ಬೆಳಕು ಯಾವಾಗ ಅಡ್ಡಿಯಾಗುತ್ತೋ ಬೆಳಕು, ಆಗ ಅದು ಕತ್ತಲೆ. ಬೆಳಕು ಕಾಣದೇ ಇದ್ದಾಗ ಅದು ಕತ್ತಲೆ, ಅಥವಾ ಬೆಳಕು ಬೀಳದೇ ಇದ್ದಾಗ ಕತ್ತಲೆ. ಹಾಗಾಗಿ ಕತ್ತಲೆ ಇರೋದಕ್ಕೆ ಬೆಳಕಿರ್ಲೇಬೇಕು. ಬೆಳಕಿಲ್ಲದೆ ಕತ್ತಲೆಗೆ ಸ್ವತಂತ್ರವಾದ ಅಸ್ತಿತ್ವವಿಲ್ಲ. ಇದಕ್ಕೆ ಇಂಗ್ಲಿಷಲ್ಲಿ ರಿಲೇಟಿವ್ ಟ್ರೂತ್ ಅಂತ ಹೇಳ್ತೀವಿ. ಅಂದ್ರೆ ಒಂದು ಸತ್ಯದ ಮೇಲೆ ಅವಲಂಬಿತವಾಗಿರೋ ಇನ್ನೊಂದು ಸತ್ಯ. ಅದ್ವಯ ತತ್ವ ಅಂದ್ರೆ ಬದಲಾಗದಂತಹ ಸತ್ಯ. ಭಗವಂತ ಅದ್ವಯ ತತ್ವ ಅಂದ್ರೆ ಅವನು ಬದಲಾಗದಂತಹ ಸತ್ಯ. ಅವನ ಇರುವಿಕೆ ಅಥವಾ ಅವನ ವಿಷಯಗಳು ಬೇರೆ ಯಾವ ಸತ್ಯದ ಮೇಲೂ ಅವಲಂಬಿತವಾಗಿಲ್ಲ. ಹಾಗಾಗಿ ಅವನು ಅದ್ವಯ ಅಂದ್ರೆ ಇನ್ನೊಂದು ಇಲ್ಲದೆ ಇರೋದು, ಅಥವಾ ಏಕೈಕ ಸತ್ಯ, ಅಥವಾ ಅವನ ಆ ಸತ್ಯ ಇನ್ನೊಂದು ಸತ್ಯದ ಮೇಲೆ ಅವಲಂಬಿತವಾಗಿಲ್ಲ. ಭೌತಿಕ ಜಗತ್ತಿನಲ್ಲಿ ಎಲ್ಲವೂ ಕೂಡ ಒಂದು ಸತ್ಯದ ಮೇಲೆ ಅವಲಂಬಿತವಾಗಿದೆ. ಉದಾಹರಣೆಗೆ ಭೌತಿಕ ಜಗತ್ತೇ ಆಧ್ಯಾತ್ಮಿಕ ಜಗತ್ತಿನ ಒಂದು ವಿಕೃತ ಪ್ರತಿಬಿಂಬ ಆಗಿರೋದ್ರಿಂದ ಭೌತಿಕ ಜಗತ್ತೇ ಆಧ್ಯಾತ್ಮಿಕ ಜಗತ್ತಿನ ಮೇಲೆ ಅವಲಂಬಿತವಾಗಿದೆ, ಅದರ ಉಪಸ್ಥಿತಿಯ ಮೇಲೆ ಅವಲಂಬಿತವಾಗಿದೆ. ಅದೇ ರೀತಿ ಇಲ್ಲಿ ಕತ್ತಲೆ ಅಂದ್ರೆ ಬೆಳಕಿನ ಮೇಲೆ ಅದು ಅವಲಂಬಿತವಾಗಿದೆ. ಯಾವುದೋ ಒಂದು ವಸ್ತು ಇದೆ ಅಂದ್ರೆ ಅದು ನಮ್ಮ ಕಣ್ಣುಗಳು ಮತ್ತು ಪ್ರಕಾಶದ ಮೇಲೆ ಅವಲಂಬಿತವಾಗಿವೆ. ಹೀಗೆ ಎಲ್ಲಾ ಸತ್ಯವೂ ಕೂಡ ಇನ್ನೊಂದು ಸತ್ಯದ ಮೇಲೆ ಅವಲಂಬಿತವಾಗಿದೆ, ಅದು ಭೌತಿಕ ಜಗತ್ತು. ರಿಲೇಟಿವ್ ಟ್ರೂತ್ ಅಂತೀವಿ ನಾವು ಇಂಗ್ಲಿಷಲ್ಲಿ. ರಿಲೇಟಿವ್ ಅಂದ್ರೆ ಅದು ತಾನಾಗಿ ಇರೋಕ್ಕೆ ಸಾಧ್ಯ ಇಲ್ಲ, ಇನ್ನೊಂದು ಸತ್ಯದ ಮೇಲೆ ಅದು ಅವಲಂಬಿತವಾಗಿದೆ. ಸೊ ಹಾಗಾಗಿ ಅದಕ್ಕೆ ಅದ್ವಯ ತತ್ವ, ಭಗವಂತ ಅದ್ವಯ ತತ್ವ, ಬದಲಾಗದಂತಹ ಸತ್ಯ ಅವನು. ಮಂತ್ರ ಗುರು ಆರಯತ ಶಿಕ್ಷಾ ಗುರುಗಣ ತಾಹಾರ ಚರಣ ಹಾಗೆ ಕರಿಯೇ ಬಂದನ. ಮೊದಲು ನಾನು ನನ್ನ ದೀಕ್ಷಾ ಗುರುಗಳ
ಪಾದಕಮಲಗಳಿಗೆ ಮತ್ತು ನನ್ನ ಶಿಕ್ಷಾ ಗುರುಗಳಿಗೆ ಗೌರವಪೂರ್ವಕ ನಮನ ಮಾಡುತ್ತೇನೆ. ಇವಾಗ ಇನ್ನಷ್ಟು ಹೆಚ್ಚು ವಿವರ ಕೊಡ್ತಾರೆ. ಬೇರೆ ಬೇರೆ ಗುರುಗಳ ಸ್ಥಾನ ಏನು ಇತ್ಯಾದಿ. ಶ್ರೀಲ ಜೀವ ಗೋಸ್ವಾಮಿ ಅವರು ತಮ್ಮ ಭಕ್ತಿ ಸಂದರ್ಭ ಎಂಬ ಕೃತಿಯಲ್ಲಿ ಶುದ್ಧ ವೈಷ್ಣವರ ಗುರಿ ನಿಷ್ಕಲಂಕ ಭಕ್ತಿ ಸೇವೆ ಎಂದು, ಇಂತಹ ಭಕ್ತಿ ಸೇವೆಯನ್ನು ಇತರ ಭಕ್ತರೊಡನೆ ಮಾಡಬೇಕು ಎಂದು ಹೇಳಿದ್ದಾರೆ. ಸೊ ಜೀವ ಗೋಸ್ವಾಮಿ ಅವರು ಷಡ್ ಸಂದರ್ಭ ಅಂದ್ರೆ 6 ಸಂದರ್ಭಗಳನ್ನ ಬರೆದ್ರು. ಅದರಲ್ಲಿ ಒಂದು ಭಕ್ತಿ ಸಂದರ್ಭ. ಇದರಲ್ಲಿ ಅವರು ಬರಿತಾ ಇದ್ದಾರೆ, ಶುದ್ಧ ವೈಷ್ಣವರ ಗುರಿ ನಿಷ್ಕಳಂಕ ಭಕ್ತಿ ಸೇವೆ. ಸೊ ಶುದ್ಧ ಭಕ್ತರು ಯಾರು? ಶುದ್ಧ ವೈಷ್ಣವರು ಯಾರು? ಯಾರು ಶುದ್ಧ ವೈಷ್ಣವರು? ಪ್ರಭು ಅನ್ಯಾಭಿಲಾಷ ಮತ್ತೆ ಅನ್ಯಾಭಿಲಾಷಿತ ಸನಾತನ ಸ್ವಾಮಿಗಳು. ಬೇರೆ ಅಲ್ಲ. ಯಾರಿಗೆ ಬೇರೆ ಯಾವ ಅಭಿಲಾಷೆ ಇಲ್ಲವೋ, ಕೇವಲ ಭಗವಂತನ ಸಂತೃಪ್ತಿಯೇ, ಗುರುಗಳ ಸಂತೃಪ್ತಿಯೇ ತಮ್ಮ ಜೀವನದ ಉದ್ದೇಶವಾಗಿರುವಂತವ್ರು ಶುದ್ಧ ವೈಷ್ಣವರು. ಅವರ ಗುರಿ ಏನು? ಶುದ್ಧ ಭಕ್ತಿ ಸೇವೆ. ನೀವು ಪ್ರಶ್ನೆ ಮಾಡ್ಬೋದು, ಇದೇನು ಅವ್ರಾಗ್ಲೇ ಶುದ್ಧ ವೈಷ್ಣವರು ಅಂತ ಇದ್ದೀರಾ, ಮತ್ತೆ ಅವರ ಗುರಿ ಶುದ್ಧ ಭಕ್ತಿ ಸೇವೆ ಅಂದ್ರೆ? ಶುದ್ಧ ವೈಷ್ಣವತ್ವದಲ್ಲೂ ಕೂಡ ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದೀವಿ, KG1 ಅಲ್ಲಿ ಇದ್ದೀವಿ, PhD ನಲ್ಲಿ ಇದ್ದೀವಿ. ಸೊ ಹಾಗಾಗಿ ಬೇರೆ ಬೇರೆ ಹಂತಗಳಲ್ಲಿ ಭಕ್ತರು, ಶುದ್ಧ ಭಕ್ತರು ಇರ್ತಾರೆ. ಮತ್ತೆ ಪರಿಪೂರ್ಣತೆಯನ್ನ ಹೊಂದಿರುವಂತಹ ಶುದ್ಧ ಭಕ್ತರು ಇದ್ದಾರೆ. ಆ ಪರಿಪೂರ್ಣತೆ ಹಂತವನ್ನ ತಲುಪಬೇಕು, ಆ ಶುದ್ಧ ಭಕ್ತಿ ಸೇವೆ ಪಡ್ಕೋಬೇಕು ಅನ್ನೋದು ಪ್ರತಿಯೊಬ್ಬ ಶುದ್ಧ ಭಕ್ತರ ಒಂದು ಗುರಿ. ಮತ್ತೆ ಅವ್ರು ಏನ್ ಮಾಡ್ತಾರೆ? ಇಂತಹ ಭಕ್ತಿ ಸೇವೆಯನ್ನು ಪಡೆಯೋದಕ್ಕೆ ಅವ್ರು ಏನ್ ಮಾಡ್ಬೇಕು? ಇತರ ಭಕ್ತರೊಡನೆ ಭಕ್ತಿಯನ್ನ ಮಾಡಬೇಕು. ಒಬ್ಬಂಟಿಗರಾಗಿ ನಾವು ಭಕ್ತಿಯನ್ನ ಮಾಡಕ್ಕೆ ಸಾಧ್ಯ ಇಲ್ಲ. ಭಕ್ತರ ಸಂಘದಲ್ಲಿ ಮಾಡ್ಬೇಕು. ಇವಾಗ ಈ ವಿಷಯಗಳನ್ನ ನಾನು ಬಹಳ ಸತಿ ಚರ್ಚೆ ಮಾಡಿದ್ದೀನಿ, ಹಾಗಾಗಿ ಪ್ರಶ್ನೆಗಳನ್ನ ಕೇಳ್ತೀನಿ ನಾನು. ಭಕ್ತರ ಸಂಘ ಅಂದ್ರೆ ಏನು? ಹರೇ ಕೃಷ್ಣ. ನಮಗಿಂತ ಉತ್ತಮರಾದವರ ಭಕ್ತರ ಜೊತೆಗೆ ಸಂಪರ್ಕ ಅಂದ್ರೆ ಏನು? ಅವರಲ್ಲಿ ಭಕ್ತಿಯ ಬಗ್ಗೆ ವಿಚಾರಣೆ ಮಾಡಿ ಅವರು ಹೇಳಿದಾಗ ಕೇಳಿ. ಓಕೆ, ಹರೇ ಕೃಷ್ಣ ಪ್ರಭುಜಿ. ಬೇರೆ ಭಕ್ತರ ಜೊತೆ ಸೇರಿ ಪುಸ್ತಕಗಳನ್ನ ಓದೋದು, ಭಾಗವತ, ಭಗವದ್ಗೀತಾ ಎಲ್ಲ ಓದೋದು, ಆಮೇಲೆ ಈ ತರ ಸೇವೆಗಳು ಮಾಡೋದು. ನಮ್ಗೇನಾದ್ರೂ ಅನುಮಾನ ಇದ್ದಾಗ ಅವ್ರನ್ನ ಕೇಳಿ ತಿಳ್ಕೊಳ್ಳೋದು, ಇದೆಲ್ಲ ಭಕ್ತರ ಸಂಘದಲ್ಲೇ ನಡೆಯೋದು. ಹರೇ ಕೃಷ್ಣ. ಭಕ್ತರ ಸಂಘ ಅಂದ್ರೆ ಸೇರ್ಕೊಂಡು ಸುಮ್ಮನೆ ಬಂದ್ವಿ, ನಾವು ಭಾನುವಾರ ಕಾರ್ಯಕ್ರಮಕ್ಕೆ ಬಂದ್ವಿ, ಕಾಡ್ ಹರಟೆ ಹೊಡ್ಕೊಂಡು ಮನೆಗೆ ಹೋಗೋದಲ್ಲ, ಅದು ಭಕ್ತರ ಸಂಘ ಅಲ್ಲ. ಭಕ್ತರ ಸಂಘ ಅಂದ್ರೆ ಭಕ್ತರ ಜೊತೆ, ನಮ್ಗಿಂತ ಮುಂದುವರೆದಿರುವಂತಹ ಭಕ್ತರ ಜೊತೆ. ಹರೇ ಕೃಷ್ಣ ಪ್ರಭುಜಿ. ಹೇಳಿ. ಶುದ್ಧ ಭಕ್ತರ ಜೊತೆ ಅವರ ಜೊತೆ ಅಭಕ್ತರು ಸೇರಿ, ಭಕ್ತರ ಜೊತೆ ಸೇರಿ ಅವರ ಸಂಬಂಧದಲ್ಲಿ ಇರುವುದು ಪ್ರಭುಜಿ. ಶುದ್ಧ ಭಕ್ತರ ಜೊತೆ ಇರುವುದು. ಶುದ್ಧ ಭಕ್ತರ ಸಂಘದಲ್ಲಿ ಅವರ ಜೊತೆಯಲ್ಲಿ ಇದ್ಕೊಂಡು ಅವರನ್ನ ನೋಡಿ ಸೇವೆಯನ್ನ, ಸಾಧನೆಯನ್ನ, ಜೀವನವನ್ನ ಹೇಗೆ ನಡೆಸ್ಬೇಕು ಅನ್ನೋದನ್ನ ನೋಡಿ ಕಲ್ತ್ಕೋಬೇಕು. 3 ವಿಷಯಗಳಿದೆ: ಸೇವೆ, ಸಾಧನೆ, ಜೀವನ. ಯಾಕಂದ್ರೆ ಎಷ್ಟೊಂದು ಜನ ಅನ್ಕೋತಾರೆ ಭೌತಿಕ ಜೀವನ ಬೇರೆ, ಆಧ್ಯಾತ್ಮಿಕ ಜೀವನ ಬೇರೆ. ಇಲ್ಲ, ಒಂದೇ ಜೀವನ ಇರೋದು ನಮ್ಗೆ. ಆ ಜೀವನದಲ್ಲಿ ಭೌತಿಕ ಕರ್ತವ್ಯಗಳನ್ನ ಮಾಡ್ಬೇಕು, ಆಧ್ಯಾತ್ಮಿಕ ಕರ್ತವ್ಯಗಳನ್ನು ಮಾಡ್ಬೇಕು ನಾವು. ಹಾಗಾಗಿ ನಮ್ಗಿಂತ ಮುಂದುವರೆದಿರುವಂತ ಭಕ್ತರು ಈ ಎಲ್ಲದರಲ್ಲೂ ನಮ್ಗಿಂತ ಮುಂದುವರೆದಿರ್ತಾರೆ. ಸಾಧನೆಯಲ್ಲಿ ನಮ್ಗಿಂತ ಮುಂದುವರೆದಿರ್ತಾರೆ, ಸೇವೆಯಲ್ಲಿ ನಮ್ಗಿಂತ ಮುಂದುವರೆದಿರ್ತಾರೆ, ಮತ್ತೆ ಜೀವನವನ್ನ ನಡೆಸೋದ್ರಲ್ಲೂ ಕೂಡ ನಮ್ಗಿಂತ ಮುಂದುವರೆದಿರ್ತಾರೆ. ಹಾಗಾಗಿ ನಿಜವಾಗಿಯೂ ಶುದ್ಧ ಭಕ್ತರ ಸಂಘ ಅಂದ್ರೆ ಅಂತಹ ಭಕ್ತರಿಂದ ನೋಡಿ ಕಲಿಯೋದು, ಗೊತ್ತಿಲ್ಲದೆ ಇರೋದನ್ನ ಪ್ರಶ್ನೆ ಮಾಡಿ ವಿಚಾರಿಸಿ ತಿಳ್ಕೊಳ್ಳೋದು, ಮತ್ತೆ ವಿಶೇಷವಾಗಿ ಅವರಿಗೆ ಸೇವೆಯನ್ನ ಮಾಡೋದು. ಇದು ಭಕ್ತರ ಸಂಘ. ಇಂತಹ ಶುದ್ಧ ಭಕ್ತರ ಸಂಘದಲ್ಲಿ ಇದ್ರೆ ನಾವು ಭಕ್ತಿಯಲ್ಲಿ ಮುಂದುವರಿತೀವಿ. ಇವಾಗ ಒಂದೊಂದ್ಸತಿ ಏನಾಗತ್ತೆ, ಕಪಿಲ ಮುನಿಗಳು ಭಾಗವತದಲ್ಲಿ ಹೇಳ್ತಾರೆ,
ಎಲ್ಲರೂ ಕೂಡ ಶುದ್ಧ ಭಕ್ತಿಯನ್ನ ಮಾಡೋ ಒಂದು ಹಂತದಲ್ಲಿ ಬಂದಿಲ್ಲ, ಈ ಹಂತದಲ್ಲಿ ಇರೋದಿಲ್ಲ, ಅಥವಾ ಇಚ್ಛೆ ಇರೋದಿಲ್ಲ ಅವರಿಗೆ. ಅಂತವರನ್ನ ಮಿಶ್ರ ಭಕ್ತರು ಅಂತ ಕರೀತಾರೆ. ಮಿಶ್ರ ಅಂದ್ರೆ ಕರ್ಮ ಜ್ಞಾನಗಳ ಮಿಶ್ರಣ, ಈ ಆಸೆಗಳು ಅವರಲ್ಲಿ ಇರತ್ವೆ. ಅಲ್ಲದೆ ಇನ್ನೂ ಆರಂಭಿಕ ಭಕ್ತರು, ಅವರು ತಮ್ಮ ಭೌತಿಕ ಗುಣಗಳನ್ನ ಭಕ್ತಿಗೆ ತರ್ತಾರೆ. ಉದಾಹರಣೆಗೆ ಯಾರು ತಮೋ ಗುಣದಲ್ಲಿದ್ದಾರೆ ಅವರು ತಮೋ ಗುಣದಲ್ಲಿ ಭಕ್ತಿ ಮಾಡ್ತಾರೆ, ಯಾರು ರಜೋಗುಣದಲ್ಲಿದ್ದಾರೆ ಅವರು ರಜೋಗುಣದಲ್ಲಿ ಭಕ್ತಿ ಮಾಡ್ತಾರೆ, ಇನ್ಯಾರೋ ಸತ್ವಗುಣದಲ್ಲಿದ್ದಾರೆ ಅವರು ಸತ್ವಗುಣದಲ್ಲಿ ಭಕ್ತಿ ಮಾಡ್ತಾರೆ. ಇದರ ವರ್ಣನೆ ಕಪಿಲ ಮುನಿಗಳು ಕೊಡ್ತಾರೆ 3ನೇ ಸ್ಕಂದದಲ್ಲಿ. ನಾವು ಈ ಗುಣಗಳನ್ನ ಮೀರಿರುವಂತಹ ಅಂದ್ರೆ ಶುದ್ಧ ಸತ್ವದಲ್ಲಿ ನೆಲೆಗೊಂಡಿರುವಂತಹ ಭಕ್ತರ ಸಂಘವನ್ನ ಮಾಡ್ಬೇಕು. ತಮೋ ಗುಣದಲ್ಲಿ ಇರುವಂತ ಭಕ್ತರ ಸಂಘ ಮಾಡಿದ್ರೆ ನಾವು ಕೂಡ ತಮೋ ಗುಣದಿಂದ ಪ್ರಭಾವಿತರಾಗಿ ಹೋಗ್ತೀವಿ. ರಜೋಗುಣನೂ ಅದೇ ರೀತಿ, ಸತ್ವಗುಣನೂ ಅದೇ ರೀತಿ. ಸತ್ವಗುಣದಲ್ಲಿರೋ ಭಕ್ತರು ಅಂದ್ರೆ ಯಾರು? ಸತ್ವಗುಣದಲ್ಲಿರೋರು ಅಂದ್ರೆ ದೇವಸ್ಥಾನಕ್ಕೆ ಬರ್ತಾರೆ, ದೇವ್ರಿಗೆ ದುಡ್ಡು ಹಾಕ್ತಾರೆ, ಅಪ್ಪ ನನ್ನ ಕಷ್ಟಗಳನ್ನೆಲ್ಲ ನಿವಾರಿಸ್ಬಿಡು, ಇದು ಸತ್ವಗುಣದ ಭಕ್ತಿ, ಬಿಸ್ನೆಸ್. ಅರೆ ಶುದ್ಧ ಸತ್ವದಲ್ಲಿರೋ ಭಕ್ತರು ಅನ್ಯಾಭಿಲಾಷಿತ ಶೂನ್ಯಂ, ಅಂತಹ ಭಕ್ತರ ಸಂಘವನ್ನ ಮಾಡ್ಬೇಕು ನಾವು. ಹೇಗೆ ಗೊತ್ತಾಗತ್ತೆ ಭಕ್ತರು ಯಾವ ಹಂತದಲ್ಲಿದ್ದಾರೆ, ಯಾವ ಸ್ತರದಲ್ಲಿದ್ದಾರೆ ಅಂತ ಹೇಗೆ ಗೊತ್ತಾಗತ್ತೆ ನಮ್ಗೆ? ಅವರು ಮಾಡುವ ಕೆಲಸ ಕಾರ್ಯಗಳಿಂದ ಪ್ರಭುಜಿ ಅವರು ಯಾವ ತರ ಮಾಡ್ತಾರೆ, ಅವರು ಶುದ್ಧ ಭಕ್ತರು ಅಲ್ವೋ ಅಂತ ನಾವು ತಿಳ್ಕೊಳಕ್ಕೆ ಅವರು ಮಾಡುವ ಕಾರ್ಯಗಳಿಂದ ನಾವು ತಿಳ್ಕೊಬಹುದು ಪ್ರಭುಜಿ. ಅವ್ರು ಮಾಡೋ ಕಾರ್ಯಗಳು, ಅವರ ಮಾತು, ಅವರ ನಡೆ ನುಡಿ ಎಲ್ಲದರಿಂದಲೂ. ಆದರೆ ಮೊದಲು ನಮಗೆ ಗೊತ್ತಿರಬೇಕು ಶುದ್ಧ ಭಕ್ತರು ಅಂದ್ರೆ ಅವರ ಗುಣಲಕ್ಷಣಗಳು ಏನು ಅಂತ. ಆಗ ನಾವು ಇನ್ನೊಬ್ರನ್ನ ನೋಡಿ ಗುರ್ತಿಸ್ಬೋದು. ಇವಾಗ ಗುರ್ತಿಸಬೇಕು ಮೊದಲು. ಎಷ್ಟೊಂದ್ ಜನ ಹೇಳ್ತಾರೆ, ಅಯ್ಯೋಯ್ಯೋ ಇದೇನಿದು ವೈಷ್ಣವರನ್ನ ನಾವು ವೈಷ್ಣವರ ನಡುವೆ ಭೇದ ಭಾವ ಮಾಡಬಾರ್ದು. ಖಂಡಿತ ಮಾಡ್ಬೇಕು. ನಮ್ಗಿಂತ ಉತ್ಕೃಷ್ಟರಾದವರ ಸಂಘವನ್ನ ಮಾಡ್ಬೇಕು. ನಮ್ಗಿಂತ ನಮ್ಮಷ್ಟು ಮುಂದುವರೆದಿಲ್ಲದೆ ಇರೋರಿಗೆ ನಾವು ಸಂಘವನ್ನ ಕೊಡ್ಬೇಕು. ಅವ್ರಿಗೆ ಭಕ್ತಿಯಲ್ಲಿ ಮುಂದುವರಿಯೋದಕ್ಕೆ ಸಹಾಯ ಮಾಡ್ಬೇಕು. ಅವ್ರು ಬಂದು ನಮಗೆ ಕೇಳಿದ್ರೆ ಮಿಕ್ಕವರ ಸಂಘವನ್ನ ನಾವು ಮಾಡಬಾರ್ದು. ಹಾಗಾಗಿ ಇದನ್ನ ಪರಿಗಣಿಸೋದು ಬಹಳ ಬಹಳ ಮುಖ್ಯವಾದದ್ದು. ಇದನ್ನ ಗುರುತಿಸ್ಬೇಕು, ಅದರ ಪ್ರಕಾರ ನಾವು ಸಂಘವನ್ನ ಮಾಡ್ಬೇಕು. ಶುದ್ಧ ಭಕ್ತಿಯಲ್ಲಿ ಮುಂದುವರಿಬೇಕು ಅಂದ್ರೆ ಶುದ್ಧ ಭಕ್ತರ ಸಂಘದಲ್ಲಿ ಇರ್ಬೇಕು. ಇನ್ನೊಂದು ವಿಶೇಷವಾದ ಗುಣ, ಶುದ್ಧ ಭಕ್ತರು ಯಾವತ್ತೂ ಬೇರೆ ವೈಷ್ಣವರನ್ನ ಟೀಕ್ಸೋದಿಲ್ಲ. ಬೇರೆಯವ್ರ ಬಗ್ಗೆ ಕೆಟ್ಟದಾಗ ಮಾತಾಡೋದು, ಅವ್ರಿಗೆ ಅವ್ರ ಬಗ್ಗೆ ಅವ್ರಿಗೆ ಅಗೌರವ ತೋರೋದು, ಅಥವಾ ಅವ್ರು ಇಲ್ದೇ ಇರುವಾಗ ಅವ್ರ ಬಗ್ಗೆ ಹಿಂದೆ ಮಾತಾಡೋದು, ಇದೆಲ್ಲ ಶುದ್ಧ ಭಕ್ತರು ಮಾಡೋದಿಲ್ಲ. ಹಾಗಾಗಿ ಬಹಳ ಜಾಗೃತೆಯಿಂದ ನಾವು ಅಂತಹ ಭಕ್ತರ ಸಂಘವನ್ನ ಹುಡುಕಿ ಪಡ್ಕೋಬೇಕು. ಎಷ್ಟೊಂದ್ ಜೊತೆ ಭಕ್ತ ಹೇಳಿದಾರೆ, ಓ ನಾನ್ ಎಲ್ಲಿದ್ದೀನೋ ಅಲ್ಲಿ ಇಂಥವ್ರು ಯಾರು ಇಲ್ಲ. ಹಾಗಾದ್ರೆ ಹುಡುಕಿ, ಬೇರೆ ಕಡೆ ಹುಡುಕ್ಬಿಟ್ಟು ಪಡ್ಕೊಳ್ಳಿ. ಇನ್ಯಾರು ಇಲ್ಲ, ಅಯ್ಯೋ ಏನ್ ಮಾಡೋದ್ ಪ್ರಭು, ಇದನ್ನೇ ಸ್ವೀಕಾರ ಮಾಡ್ತೀನಿ. ಓಕೆ, ನಿಮ್ಮಿಷ್ಟ. ಏನು ಸಿಗ್ಲಿಲ್ಲ ಅಂದ್ಬಿಟ್ಟು ನಾವು ನಮ್ಮ ಭಕ್ತಿ ಹಾಳಾಗುವಂತ ಸಂಘವನ್ನ ಪಡ್ಕೋಬಾರ್ದು. ಇದು ಬಹಳ ಗಂಭೀರವಾದ ವಿಷಯ. ಭಕ್ತರ ಸಂಘ, ಯಾವ ತರಹದ ಭಕ್ತರ ಸಂಘವನ್ನ ಪಡ್ಕೋಬೇಕು ಅನ್ನೋದು ಬಹಳ ಮುಖ್ಯವಾದ ವಿಷಯ. ಯಾಕಂದ್ರೆ ಇಲ್ಲಿ ಜೀವ ಗೋಸ್ವಾಮಿಯವರು ಹೇಳ್ತಾರೆ, ನಮ್ಮ ಸಂಪೂರ್ಣ ಆಧ್ಯಾತ್ಮಿಕ ಪ್ರಗತಿಯೇ ಇದ್ರ ಮೇಲೆ ಅವಲಂಬಿತವಾಗಿದೆ. ಕೃಷ್ಣ ಭಕ್ತರ ಸಹವಾಸದಿಂದ ಕೃಷ್ಣ ಭಕ್ತಿ ಬೆಳೆಯುತ್ತದೆ ಮತ್ತು ತನ್ಮೂಲಕ ಭಗವಂತನ ಪ್ರೇಮ ಪೂರ್ಣ ಭಕ್ತಿ ಸೇವೆ ಮಾಡಬೇಕೆಂಬ ಒಲವು ಬರುತ್ತದೆ. ಸೊ ಇದು ಬಹಳ ಮುಖ್ಯ. ಇದು ಪ್ರೇಮ ಪೂರ್ಣ ಸೇವೆ. ನಾವು ಕೃಷ್ಣನಿಗೆ ಏನೇ ಚಿಕ್ಕ ಸೇವೆಯನ್ನು ಸಲ್ಲಿಸಿದ್ರು ಕೂಡ ಅದನ್ನ ಪ್ರೀತಿಯಿಂದ ಸಲ್ಲಿಸ್ಬೇಕು. ಅವನಿಗೆ ತೃಪ್ತಿ ಆಗ್ಲಿ ಅನ್ನೋ ಉದ್ದೇಶದಿಂದ ಸಲ್ಲಿಸ್ಬೇಕು. ನಾನು ಎಷ್ಟೊಂದು ಸತಿ ಯೋಚನೆ ಮಾಡ್ತೀನಿ, ಎಷ್ಟೊಂದು ಭಕ್ತರು ಜಪ ಮಾಡ್ತಾ ಇರ್ತಾರೆ, 16 ಮಾಲೆ ಮಾಡ್ತಾ ಇರ್ತಾರೆ, ಆದ್ರೆ ಅವರಲ್ಲಿ ಉತ್ಸಾಹ ಇಲ್ಲ. ನಾನೇನಾದ್ರೂ ಕೃಷ್ಣನಿಗೆ ಸೇವೆ ಮಾಡ್ಬೋದಾ ಅಂತ ಬಂದು ಕೇಳಲ್ಲ. ನನಗೆ ಆಶ್ಚರ್ಯ ಆಗತ್ತೆ, ಇದೇನಪ್ಪ ಇದು, ಜಪ ಮಾಡ್ತಾ ಇದಾರೆ, ಪ್ರಭುಪಾದ್ರ ಪುಸ್ತಕ ಓದ್ತಾ ಇದಾರೆ, ಆದ್ರೆ ಸೇವೆ ಮಾಡೋದಕ್ಕೆ ಉತ್ಸುಕತೆ ಇಲ್ಲ. ಅಥವಾ ಬೇರೆಯವರು ಸುಮ್ಮನೆ ಸೇವೆ 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 ಅಂತಾರೆ, ಸಾಧನ ಮಾಡೋದಿಲ್ಲ, ಪುಸ್ತಕಗಳನ್ನ ಓದೋದಿಲ್ಲ. ಎರಡೂ ಸರಿಯಾಗಲ್ಲದೆ ಇರುವಂತಹ ಪ್ರಕ್ರಿಯೆಗಳು. ಸರಿಯಾದ ಪ್ರಕ್ರಿಯೆ ಅಂದ್ರೆ ಸಾಧನೆಯನ್ನ ಚೆನ್ನಾಗಿ ಮಾಡ್ಬೇಕು. ಸಾಧನೆ ಅಂದ್ರೆ ಶ್ರವಣ ಕೀರ್ತನೆ, ಇವೆರಡನ್ನ ಚೆನ್ನಾಗಿ ಮಾಡಿದ ತಕ್ಷಣ
ಆಟೋಮ್ಯಾಟಿಕ್ ಆಗಿ ನಮ್ಮ ಹೃದಯದಲ್ಲಿ ಕೃಷ್ಣನಿಗೆ ಚೆನ್ನಾಗಿ ಸೇವೆ ಮಾಡಬೇಕು ಅನ್ನೋ ಮನೋಭಾವ ಬರಬೇಕು. ಯಾರೋ ಒಬ್ರು ಸುಮ್ಮನೆ ಸಾಧನೆಯನ್ನ ಮಾಡ್ತಾ ಇದಾರೆ, ಸೇವೆ ಮಾಡಕ್ಕೆ ಹೃದಯ ಇಲ್ಲ, ಅಥವಾ ಯಾರೋ ಸುಮ್ಮನೆ ಸೇವೆ ಮಾಡ್ತಾ ಇದಾರೆ, ನನಗ್ ಸಾಧನೆ ಮಾಡ್ಬೇಕು ಅಂತ ಮನಸ್ಸಿಲ್ಲ, ಇದೆರಡೂ ಒಳ್ಳೆಯ ಸ್ತರಗಳಲ್ಲ. ಎರಡೂ ಬರ್ಬೇಕು. ಶ್ರವಣ ಕೀರ್ತನದಲ್ಲೂ ನಮಗೆ ಆಸಕ್ತಿ ಇರ್ಬೇಕು, ಸೇವೆ ಮಾಡೋದ್ರಲ್ಲೂ ಆಸಕ್ತಿ ಇರ್ಬೇಕು. ಆಗ ನಾವು ಭಕ್ತಿಯಲ್ಲಿ ಮುಂದುವರಿತಾ ಇದ್ದೀವಿ, ಒಳ್ಳೆ ಭಕ್ತರ ಸಂಘವನ್ನ ಪಡ್ಕೊಂಡಿದೀವಿ. ಯಾಕಂದ್ರೆ ಒಳ್ಳೆ ಭಕ್ತರ ಸಂಘ ಬಂದ್ರೆ ಇದು ನಮಗೆ ಸಾಮಾನ್ಯವಾಗಿ ಇದಿಷ್ಟನ್ನು ನಾವು ಪ್ಯಾಕೇಜ್ ಡೀಲ್. ಜಪ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಪುಸ್ತಕಗಳನ್ನ ಓದ್ತಾ ಇದ್ದೀರಾ, ಪ್ರಭುಪಾದರ ಪುಸ್ತಕಗಳನ್ನ, ಆಮೇಲೆ ಚೆನ್ನಾಗಿ ಸೇವೆಯಲ್ಲಿ ತೊಡಗಿದ್ದೀರಾ. ಹಾಗಾಗಿ ನಮ್ಮ ಎಲ್ಲಾ ಪ್ರಚಾರ ಕೇಂದ್ರಗಳಲ್ಲೂ ಕೂಡ ನಾವು ಮೊದಲಿಗೆ ನಾವು ಜಪಕ್ಕೆ ಒತ್ತು ಕೊಡ್ತೀವಿ. ಎಲ್ಲರೂ ಜಪವನ್ನ ಹೆಚ್ಚು ಮಾಡ್ಕೋಬೇಕು. ಎರಡನೆಯದಾಗಿ ಓದೋದ್ರ ಮೇಲೆ ಒತ್ತು ಕೊಡ್ತೀವಿ. ಮೂರನೇದು ಖಂಡಿತವಾಗಿ ಎಲ್ಲರಿಗೂ ಸೇವೆಯ ಒಂದು ಆಸೆ, ಅಭಿಲಾಷೆ ಬರ್ಬೇಕು. 3 ಆಗ್ಬೇಕು. ಮತ್ತೆ ಪ್ರೇಮಪೂರ್ಣ ಸೇವೆ. ಅಯ್ಯೋ ಮಾಡ್ಬೇಕಲ್ಲ, ಅಯ್ಯೋ ಹೇಳಿದ್ರಪ್ಪ ಈ ಸೇವೆ ಮಾಡ್ಬೇಕು, ಸರಿ ಮಾಡ್ಬಿಡೋಣ. ಓ ಈ ಸೇವೆ ಕೊಟ್ಟಿದಾರಾ, ಹೇಗೆ ಇದನ್ನ ಚೆನ್ನಾಗಿ ಮಾಡಕ್ಕಾಗತ್ತೆ? ಮೊಟ್ಟ ಮೊದಲಿಗೆ ನಾನು ಬಂದು ಕೇಳಬೇಕಾಯ್ತು, ನಾನು ಕೇಳಲಿಲ್ಲ. ಸರಿ, ಅವರು ಕೃಪೆ ತೋರಿ ಕೊಟ್ಟಿದ್ದಾರೆ, ಸರಿ ಇದನ್ನ ಹೇಗೆ ನಾನು ಚೆನ್ನಾಗಿ ಮಾಡ್ಬೋದು? ಎಷ್ಟು ಚೆನ್ನಾಗಿ ಮಾಡ್ಬೇಕು ಅಂದ್ರೆ ಭಗವಂತ ನನ್ನಿಂದ ಸಂತೃಪ್ತನಾಗಿ ಮತ್ತೆ ನನಗೆ ಈ ಸೇವೆಯನ್ನ ಕೊಡಬೇಕು. ಆ ರೀತಿ ಚೆನ್ನಾಗಿ ಮಾಡ್ಬೇಕು ನಾನು. ಇದು ಬೇಕಾಗಿರೋದು. ಅಂತಹ ಭಕ್ತರ ಸಂಘದಲ್ಲಿ ನಾವು ಭಕ್ತಿಯನ್ನು ಮಾಡಬೇಕು. ಕ್ರಮೇಣ ಭಕ್ತಿ ಸೇವೆಯಲ್ಲಿ ಮುಂದುವರಿದು ಪರಮ ಪ್ರಭುವಿನ ಬಳಿ ಸಾರುವ ದಾರಿ ಇದು. ನಿರ್ಮಲವಾದ ಭಕ್ತಿ ಸೇವೆಯನ್ನು ಬಯಸುವವನು ಕೃಷ್ಣ ಭಕ್ತರ ಸಹವಾಸ ಮಾಡಬೇಕು. ಏಕೆಂದರೆ ಅಂತಹ ಸಹವಾಸದಿಂದ ಮಾತ್ರವೇ ಬದ್ಧಾತ್ಮನು ದಿವ್ಯ ಪ್ರೇಮದ ಸವಿಯನ್ನು ತಿಳಿಯಬಲ್ಲನು. ಈ ದಿವ್ಯ ಪ್ರೇಮದ ಸವಿ ನಮಗೆ ಒಂದು ಸ್ವಲ್ಪ ರುಚಿ, ನಾವಿನ್ನೂ ಅಷ್ಟು ಮುಂದುವರೆದಿಲ್ಲ. ಅರೆ ಇದರ ಸ್ವಲ್ಪ ರುಚಿ ನಮಗೆ ಸಿಕ್ಕಿದ್ರೆ, ಉತ್ಕೃಷ್ಟ ಭಕ್ತರ ಸಂಘದಲ್ಲಿ ನಾವಿದ್ದಾಗ ನಮಗೆ ಈ ಒಂದು ಸವಿ, ಸ್ವಲ್ಪ ರುಚಿ ನಮಗೆ ಅನುಭವಕ್ಕೆ ಬರುತ್ತೆ. ಅವಾಗ ನಮ್ಗನ್ಸುತ್ತೆ, ಓ ಎಷ್ಟು ಚೆನ್ನಾಗಿದೆ, ಇದೇ ರೀತಿಯಲ್ಲಿ ನಾನು ಸದಾಕಾಲ ತೊಡಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಒಂದು ಆಸೆ ಬರುತ್ತೆ ಮನಸ್ಸಿಗೆ. ಹೀಗೆ ನಿರ್ದಿಷ್ಟ ರೂಪದ ಭಗವಂತನೊಂದಿಗೆ ತನ್ನ ನಿತ್ಯ ಸಂಬಂಧವನ್ನು ತನ್ನೊಳಗೆ ನಿತ್ಯವಾಗಿ ಇರುವ ದಿವ್ಯ ರಸದಂತೆ ಪುನರುಜ್ಜೀವನಗೊಳಿಸಿಕೊಳ್ಳಬಹುದು. ದಿವ್ಯ ರಸದಂತೆ ತಪ್ಪು ಅನ್ಸುತ್ತೆ. ಓಕೆ, ನೀವು ಇಲ್ಲೇನ್ ಹೇಳ್ತಾ ಇದ್ದೇನೆ, ನಿರ್ದಿಷ್ಟ ರೂಪದ ಭಗವಂತನೊಂದಿಗೆ. ಯಾಕಂದ್ರೆ ಭಗವಂತನಿಗೆ ಬೇರೆ ಬೇರೆ ರೂಪಗಳಿವೆ. ರಾಮಾದಿಮೂರ್ತಿಷು ಕಲಾ ನಿಯಮೇನ ತಿಷ್ಟನ್. ಭಗವಂತನ ಹಲವಾರು ರೂಪಗಳಿವೆ. ನಮಗೆ ಯಾವ ರೂಪದಿಂದ ನಾವು ಆಕರ್ಷಿತರಾಗಿದ್ದೀವಿ ಅದು ಮುಖ್ಯ. ಅರೆ ಇದಕ್ಕೆ ಸಮಸ್ಯೆ ಇದೆ. ಒಂದು ಸಮಸ್ಯೆ ಏನು ಅಂದ್ರೆ, ನಾವು ಭಕ್ತಿಗೆ ಬರಕ್ಕಿಂತ ಮುಂಚೆ ಯಾವುದೋ ಒಂದು ರೂಪದಿಂದ ಆಕರ್ಷಿತರಾಗಿದ್ವಿ ಅಂತ ಇಟ್ಕೊಳ್ಳಿ. ಅಂದ್ರೆ ಭಕ್ತಿಗೆ ಬಂದ್ಮೇಲೆ, ಆ ಭಕ್ತಿಗೆ ಬರಕ್ಕಿಂತ ಮುಂಚೆ ನಿಜವಾಗಿಯೂ ನಮಗೆ ಓಕೆ, ಯಾವುದೋ ಕಾರಣದಿಂದ ನಾವು ಯಾವುದೋ ಒಂದು ರೂಪದಿಂದ ಭಗವಂತನ ಒಂದು ರೂಪದಿಂದ ಆಕರ್ಷಿತರಾಗಿದ್ದೀವಿ. ಆದ್ರೆ ಬೇರೆ ರೂಪಗಳ ಬಗ್ಗೆ ನಾವು ತಿಳ್ಕೊಂಡೇ ಇಲ್ಲ ಅಥವಾ ಶ್ರವಣನೇ ಮಾಡಿಲ್ಲ. ಭಕ್ತಿಗೆ ಬಂದ್ಮೇಲೆ ನಾವು ಶ್ರವಣ ಮಾಡ್ಬೇಕು. ಭಗವಂತನ ಅವತಾರಗಳ ಬಗ್ಗೆ ಶ್ರವಣ ಮಾಡ್ಬೇಕಂದ್ರೆ ಭಾಗವತ, ಸಂಪೂರ್ಣ ಭಾಗವತವನ್ನ 10ನೇ ಸ್ಕಂದವನ್ನ ಓದಿ ಮುಗಿಸಾದ್ಮೇಲೆ ನಮಗೆ ಮನಸ್ಸಿನಲ್ಲಿ ಒಂದು ನಿರ್ದಿಷ್ಟವಾದ ಒಂದು ಬಗೆಯ ಆಸೆ ಹುಟ್ಕೊಳ್ಳುತ್ತೆ. ಈ ಇಷ್ಟು ಜನರ, ಇಷ್ಟು ಅವತಾರಗಳ ಭಗವಂತನ ಸ್ವಾಂಶ ವಿಸ್ತರಣೆಗಳ ಬಗ್ಗೆ ಶ್ರವಣ ಮಾಡಿರ್ತೀವಿ. ಅಂದ್ರೆ ಬೇರೆ ಬೇರೆ ಕೃಷ್ಣನ ಬೇರೆ ಬೇರೆ ರೂಪಗಳ ಬಗ್ಗೆ ಭಾಗವತದಲ್ಲಿ ಶ್ರವಣ ಮಾಡಿದೀವಿ. ಕೃಷ್ಣನ ಬಗ್ಗೆನೂ ಶ್ರವಣ ಮಾಡಿದೀವಿ. ಆಮೇಲೆ ಅದ್ರ ಜೊತೆಗೆ ನಾವು ಭಕ್ತಿಗೆ ಬರಕ್ಕಿಂತ ಮುಂಚೆ ಇರುವಂತಹ ಇಷ್ಟ ದೇವತೆ ಎಲ್ಲರನ್ನೂ ಒಟ್ಟಿಗೆ ಕೂಡಿಸಿ ನಾವು ಯೋಚನೆ ಮಾಡಬೇಕು, ಈ ಎಲ್ಲರಲ್ಲಿ ನಾನು ಯಾರಿಂದ ಸಹಜವಾಗಿ ಹೆಚ್ಚು ಆಕರ್ಷಿತನಾಗಿದ್ದೇನೆ. ಆಮೇಲೆ ನಮ್ಮ ಇಷ್ಟ ದೇವ ಯಾರು ಅನ್ನೋದನ್ನ ನಿರ್ಧರಿಸ್ಬೇಕು. ನಾನು ನೋಡಿದೀನಿ ಎಷ್ಟೊಂದ್ ಜನ ಮೊದಲು ಗೊತ್ತೇ ಇರೋದಿಲ್ಲ. ಇವಾಗ ಎಷ್ಟೊಂದು ಭಕ್ತರ ಮನೆಯಲ್ಲಿ ತಕ್ಷಣ ಯಾರೋ ಕೊಟ್ಟರು ಬಾಲ್ ಗೋಪಾಲ್ ಬಂದ್ಬಿಟ್ಟಿದ್ದಾನೆ, ಬಾಲ್ ಗೋಪಾಲ್ ಆರಾಧನೆ ನಡೀತಾ ಇದೆ. ಬಾಲ್ ಗೋಪಾಲ್ ಬಗ್ಗೆ ಗೊತ್ತೂ ಇಲ್ಲ, ಅವನ್ ಯಾರು ಅಂತಾನು ಗೊತ್ತಿಲ್ಲ, ಅವ್ನ್ ಹೇಗ್ ಸೇವೆ ಮಾಡ್ಬೇಕು ಅಂತಾನು ಗೊತ್ತಿಲ್ಲ. ಇದು ಮಾಡಬಾರ್ದು.
ಹಾಗಾಗಿ ಶ್ರೀ ವಿಗ್ರಹ ಆರಾಧನೆಯನ್ನ ದಯವಿಟ್ಟು ಮಾಡಬಾರದು. ಅದು ಬಹಳ ಆ ಏನು ಪರಿಪಕ್ವ ಹಂತದಲ್ಲಿ ಶ್ರೀ ವಿಗ್ರಹ ಆರಾಧನೆ ಮಾಡಬೇಕು, ಪರಿಪಕ್ವ ಹಂತ. ಯಾಕಂದ್ರೆ ನಮಗೆ ಗೊತ್ತಾಗಿರ್ಬೇಕು ಅಷ್ಟೊತ್ತಿಗೆ ನನಗೆ ಯಾವ ರೂಪದಲ್ಲಿ, ನನಗೆ ಯಾವ ಭಗವಂತನ ರೂಪದಿಂದ ನಾನು ಬಹಳಷ್ಟು ಆಕರ್ಷಿತನಾಗಿದ್ದೀನಿ ಅಂತ ಗೊತ್ತಾಗ್ಬೇಕು. ಇದು ಎಲ್ಲ ಶ್ರವಣ ಮಾಡಾದ್ಮೇಲೆ ಆಮೇಲೆ ನಾವು ನಿರ್ಧಾರ ಮಾಡ್ಬೇಕು, ಓ ಹೌದು ಈ ರೂಪದಲ್ಲಿ ನನಗೆ ಈ ರೂಪದಲ್ಲಿ ಈ ಗುಣಗಳು ಚೆನ್ನಾಗ್ ಅನ್ನಿಸ್ತು, ಆ ರೂಪದಲ್ಲಿ ಈ ಗುಣಗಳು, ಆದ್ರೆ ಈ ಒಂದು ರೂಪದಲ್ಲಿ ನನಗೆ ಎಲ್ಲಾ ಗುಣಗಳು ಇಷ್ಟ ಆಗ್ತಾ ಇದೆ ಅಥವಾ ನನ್ಗೆ ಬಹಳ ಆಕರ್ಷಣೆ ಆಗ್ತಾ ಇದೆ, ಇದು ಬರ್ಬೇಕು. ಒಬ್ರೊಬ್ರು ಹೆಚ್ಚು ಜನ ನಾನು ನೋಡಿರೋದು ವೆಂಕಟೇಶ್ವರನ ಭಕ್ತರು ಭಕ್ತಿಗೆ ಬಂದ್ಮೇಲೆ ಅವ್ರಿಗೆ ಕೃಷ್ಣನ ಬಗ್ಗೆ ಶ್ರವಣನೇ ಮಾಡಿಲ್ಲ, ಕೃಷ್ಣನ ಮೇಲೆ ಯಾವ ಆಕರ್ಷಣೆನೂ ಇಲ್ಲ. ಆಗ ಅಂತ ಭಕ್ತರು ಇಸ್ಕಾನ್ ನಲ್ಲಿ ಇರೋದ್ರಲ್ಲಿ ಅರ್ಥನೇ ಇಲ್ಲ. ಅವರು ಶ್ರೀ ವೈಷ್ಣವರಿಗೆ ಹೋಗ್ಬೇಕು, ಈ ಪಂಥಕ್ಕೆ ಹೋಗ್ಬೇಕು. ಯಾಕೆಂದ್ರೆ ಇಲ್ಲಿ ಅವ್ರಿಗೆ ಅವಾಗ ಏನು ಗೊತ್ತಾಗೋದಿಲ್ಲ. ಯಾಕಂದ್ರೆ ಇಲ್ಲಿ ಬಾಲಾಜಿಯ ಬಗ್ಗೆ ನಾವು ಏನು ಶ್ರವಣ ಮಾಡಲ್ಲ. ಬಾಲಾಜಿ ಕೃಷ್ಣ ಬೇರೆ ಅಲ್ಲ, ಆದರೆ ರಸ ಬೇರೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದಾರೆ ಆ ಒಂದು ದಿವ್ಯ ರಸ ಇದೆ, ಪ್ರತಿಯೊಂದು ರೂಪದೊಂದಿಗೂ ಒಂದು ದಿವ್ಯ ರಸ ಇದೆ. ಕೃಷ್ಣನೊಂದಿಗೆ ಹಲವಾರು ರಸಗಳಿವೆ. ಇದೆಲ್ಲವನ್ನ ತಿಳ್ಕೊಂಡು ನಾವು, ಅದಕ್ಕೆ ಭಕ್ತಿ ಅಂದ್ರೆ ಕಣ್ಮುಚ್ಕೊಂಡು ಏನೋ ಮಾಡೋದಲ್ಲ. ಅದಕ್ಕೆ ನಮಗೆ ಪ್ರಭುಪಾದರು ಬಹಳ ಸರಳವಾದ ವಿಧಾನ ಕೊಟ್ಟರು. ಸುಮ್ಮನೆ ಮನೆಯಲ್ಲಿ ಫೋಟೋ ಇಟ್ಕೊಂಡು, ಅದು ಫಿಕ್ಸ್ಡ್ ಸ್ಟ್ಯಾಂಡರ್ಡ್ ಏನು ಗುರುಗಳ ನಿರ್ಧಾರ ಆಗೋ ತನಕ ಗುರು ಪರಂಪರೆ, ಖಡ್ಗೋಸ್ವಾಮಿ, ಪಂಚತತ್ವ, ನರಸಿಂಹ, ಕೃಷ್ಣ. ಓಕೆ, ಕೃಷ್ಣ ಯಾರು ಬೇಕಾದ್ರೆ ಜಗನ್ನಾಥ್ ಬಲ್ದೇವ್ ಸುಭದ್ರ ಫೋಟೋ ಇಟ್ಕೋಬಹುದು, ರಾಧಾ ಮಾಧವ್ ಫೋಟೋ ಇಟ್ಕೋಬಹುದು. ಹೀಗೆ ಇದು ಇಸ್ಕಾನಿನ ಒಂದು ಪೂಜಾ ವಿಧಾನ. ಆದ್ರೆ ನಾವು ಎಲ್ಲ ಬೇರೆ ಬೇರೆ ದೇವತೆಗಳನ್ನ ಇಟ್ಕೊಂಡಿದ್ದೆ, ಭಗವಂತನ ರೂಪಗಳನ್ನ ಇಟ್ಕೊಂಡಿದ್ರೆ ಅವಾಗ ಮಾಡ್ತಾ ಇರ್ಬೋದು. ಆದ್ರೆ ನಮಗೆ ಶ್ರವಣ ಮಾಡ್ಬೇಕು ಜೊತೆಗೆ. ಅವಾಗ ನಮ್ಗೆ ಗೊತ್ತಾಗತ್ತೆ, ಓ ಯಾವ ರೂಪದಿಂದ ನಾನು ಆಕರ್ಷಿತನಾಗ್ತಾ ಇದ್ದೀನಿ. ಯಾಕಂದ್ರೆ ನಮಗೆ ನಮ್ಮ ಆಚಾರ್ಯರು ಕೊಟ್ಟಿರೋದು ವಿಶೇಷವಾಗಿ ಕೃಷ್ಣನ ಭಕ್ತಿ. ಇಲ್ಲಿ ಇಸ್ಕಾನ್ ನಲ್ಲಿ ಚೈತನ್ಯ ಮಹಾಪ್ರಭುಗಳು ಇರುವಾಗ ವಿಷ್ಣುವಿನ ಭಕ್ತರು ಇದ್ರು, ರಾಮನ ಭಕ್ತರು ಇದ್ರು, ಇತ್ಯಾದಿ ಇತ್ಯಾದಿ. ಆದ್ರೆ ಹೆಚ್ಚು ಕೃಷ್ಣನ ಭಕ್ತರು. ಯಾಕಂದ್ರೆ ಶ್ರವಣದ ಒಂದು ವಸ್ತು ಕೂಡ, ಪುಸ್ತಕಗಳು ಇತ್ಯಾದಿ ಅವು ಕೂಡ ಎಲ್ಲ ಕೃಷ್ಣನ ಬಗ್ಗೆನೇ ಇರೋದಿಲ್ಲ. ಬರೀ ಕೃಷ್ಣನ ಬಗ್ಗೆ ಏನು, ನಾವು ಇನ್ನೊಂದು ಆಳಕ್ಕೆ ಇಳಿಬೇಕು ಅಂದ್ರೆ ಕೃಷ್ಣನ ಬೇರೆ ರಸಗಳ ಬಗ್ಗೆ ಕೂಡ ನಮಗೆ ಅಷ್ಟೊಂದು ಮಾಹಿತಿ ಇಲ್ಲ ಇಸ್ಕಾನ್ ಅಲ್ಲಿ. ಮಾಧುರ್ಯ ರಸದ ಬಗ್ಗೆ ಮಾತ್ರ ನಮ್ಮ ಪರಂಪರೆಯಲ್ಲಿ ನಮಗೆ ಜ್ಞಾನ ಇರೋದು. ಹಾಗಾಗಿ ಇವೆಲ್ಲವನ್ನ ನಾವು ತಿಳ್ಕೋಬೇಕು, ಇದಕ್ಕೆ ನಾವು ಮುಂದುವರಿಬೇಕು. ಇದೆಲ್ಲವನ್ನ ನಾವು ಮಾಡ್ಬೇಕು ಅಂದ್ರೆ ವೃದ್ಧ ಭಕ್ತರ ಸಂಘದಲ್ಲಿ ಭಕ್ತಿಯನ್ನ ಮಾಡಬೇಕು. ಕೃಷ್ಣ ಪ್ರಜ್ಞಾ ಚಟುವಟಿಕೆಗಳಿಂದ ವ್ಯಕ್ತಿಯು ಕೃಷ್ಣ ಪ್ರೇಮವನ್ನು ಬೆಳೆಸಿಕೊಂಡರೆ ಅವನು ಪರಮ ಸತ್ಯನನ್ನು ಅರಿಯಬಹುದು. ಕೃಷ್ಣ ಪ್ರೇಮವನ್ನ ಬೆಳೆಸ್ಕೊಳ್ಬೇಕು ನಾವು. ಬಹಳ ಮುಂದುವರೆದಿರುವಂತಹ ಹಂತ. ಮೊದಲು ಭೌತಿಕ ಪ್ರೇಮವನ್ನ ಬಿಡಬೇಕು. ನಾವ್ ಭೌತಿಕವಾಗಿ ಎಷ್ಟು ಅಂಟ್ಕೊಂಡಿದೀವಿ ಅಂದ್ರೆ ಕೃಷ್ಣ ಪ್ರೇಮಕ್ಕೆ ಜಾಗವೇ ಇಲ್ಲ ನಮ್ಮ ಹೃದಯದಲ್ಲಿ. ಮೊದಲು ನಮ್ಮ ಶರೀರಕ್ಕೆ ನಾವು ಅಂಟ್ಕೊಂಡಿರ್ತೀವಿ. ಇಲ್ಲ ಕುಟುಂಬ, ಮಕ್ಕಳು, ಕುಟುಂಬ, ಸಂಬಂಧಿಕರು, ಸಮಾಜ, ಕೆಲವರು ಭಾಷೆ, ರಾಷ್ಟ್ರ, ದೇಶ, ಸರಿ ಅದೆಲ್ಲವನ್ನೂ ತ್ಯಜಿಸಿದ್ವಿ ಆಕರ್ಷಣೆ ಅಂದ್ರು ಕೊನೆಗೆ ದೇಹದ ಮೇಲೆ ಸಿಕ್ಕಾಕೊಂಡ್ಬಿಡ್ತೀವಿ. ದೇಹದ ಮೇಲಿನ ಆಕರ್ಷಣೆಯಿಂದ ಸಿಕ್ಕಾಕೊಂತೀವಿ. ಅಂದ್ರೆ ಈ ದೇಹ ಶಾಶ್ವತವಾಗಿ ನಾನು ಉಳಿಸ್ಕೋಬೇಕು ಅನ್ನೋ ಒಂದು ಇಚ್ಛೆ ನಾಶವಾಗತ್ತೆ ಅಂತ ಗೊತ್ತು. ಆರು ನಾನು ಬಹಳ ಒಳ್ಳೆ ಆರೋಗ್ಯ ಸ್ಥಿತಿಯಲ್ಲಿ ದೇಹವನ್ನು ತ್ಯಜಿಸ್ಬೋದಾ ಅನ್ನೋ ಆಸೆ. ಯಾವ ಕಷ್ಟವಿಲ್ಲದೆ ನಾನು ಜೀವನ ನಡೆಸ್ಬೋದಾ ಅನ್ನೋ ಆಸೆ. ಆ ಆಸೆಗಳು ಕೂಡ ಹೋಗ್ಬೇಕು. ಆಮೇಲೆ ಕೃಷ್ಣ ಪ್ರೇಮದ ಬಗ್ಗೆ ಯೋಚನೆ ಮಾಡಕ್ ಶುರು ಮಾಡಬಹುದು ನಾವು. ಅಂದ್ರೆ ಇದಕ್ಕೆ ಮುಕ್ತಿ ಅಂತ ಕರೀತಾರೆ. ಮುಕ್ತಿ. ಪ್ರಭುಪಾದರು ಇದಕ್ಕೆ ಸ್ವಾರ್ಥ, ವಿಸ್ತೃತ ಸ್ವಾರ್ಥ ಅಂತಾರೆ. ವಿಸ್ತೃತ ಸ್ವಾರ್ಥ ಅಂದ್ರೆ
ಮಕ್ಕಳು, ಕುಟುಂಬ, ಸಮಾಜ, ದೇಶ, ರಾಷ್ಟ್ರ, ದೇಶ ಇತ್ಯಾದಿ ಇತ್ಯಾದಿ. ಇದು ವಿಸ್ತೃತ ಸ್ವಾರ್ಥ. ಸ್ವಾರ್ಥ ಅಂದ್ರೆ ಅಂದ್ರೆ ನಾನು ದೇಹ ಅಂತ ನಾನು ಜೀವನ ಮಾಡ್ತಾ ಇರೋದ್ರಿಂದ ದೈಹಿಕ ಪರಿಕಲ್ಪನೆ, ನಾನು ದೇಹ, ಈ ದೇಹಕ್ಕೆ ಅಂಟ್ಕೊಳ್ಳೋದು, ಕೊನೆಗೆ ನಾವು ಇಲ್ಲಿ ಸಿಕ್ಕಾಕೋತೀವಿ. ಆಮೇಲೆ ಅದನ್ನೂ ಮೀರದ ಮೇಲೆ ನಾವು ಮುಕ್ತಿ ಹಂತಕ್ಕೆ ಬರ್ತೀವಿ. ಆಮೇಲೆ ಶುದ್ಧ ಭಕ್ತಿ ಅಥವಾ ಕೃಷ್ಣ ಪ್ರೇಮದ ಬಗ್ಗೆ ನಾವು ಯೋಚನೆ ಮಾಡಬಹುದು. ಆಮೇಲೆ ಮುಂದುವರೆದು ಕೊನೆಗೆ ನಾವು ಕೃಷ್ಣ ಪ್ರೇಮವನ್ನ ಪಡ್ಕೋತೀವಿ. ಆದರೆ ತಾರ್ಕಿಕವಾದ ವಿವಾದಗಳಿಂದ ವ್ಯಕ್ತಿಯು ದೇವರನ್ನು ಅರಿಯಲು ಪ್ರಯತ್ನಿಸಿದರೆ ಅವನಿಂದ ಅದು ಸಾಧ್ಯವಾಗುವುದಿಲ್ಲ. ಅಂಥವನಿಗೆ ನಿರ್ಮಲ ಭಕ್ತಿಯ ಸವಿಯೂ ದೊರಕದು. ಇದರ ರಹಸ್ಯ ಇಷ್ಟೇ: ಭಗವಂತನನ್ನು ಅರಿಯುವ ವಿಜ್ಞಾನವನ್ನು ಪರಿಪೂರ್ಣವಾಗಿ ತಿಳಿದಿರುವವರಿಂದ ಹೇಳಿ ತಿಳಿದುಕೊಳ್ಳಬೇಕು ಮತ್ತು ಅವರು ಹೇಳಿದ ಸೇವಾ ವಿಧಾನವನ್ನು ಆರಂಭಿಸಬೇಕು. ಇವಾಗ ಇನ್ನೊಂದು ಸಮಸ್ಯೆ ನಮಗೆ ಏನಂದ್ರೆ, ನಮ್ಗಿಂತ ಭಕ್ತಿಯಲ್ಲಿ ಮುಂಚೆ ಬಂದಿರುವಂತ ಭಕ್ತರು ಇರ್ತಾರೆ. ಅವರು ನಮಗಿಂತ ಹೆಚ್ಚು ಮುಂದುವರೆದಿಲ್ದೇ ಇರ್ಬೋದು. ಆದ್ರೆ ನಾವೇನ್ ಮಾಡ್ತೀವಿ, ಅವ್ರು ನಮ್ಗಿಂತ ಮುಂಚೆ ಭಕ್ತಿಯಲ್ಲಿ ಬಂದಿದ್ದಾರೆ, ಹಾಗಾಗಿ ಅವ್ರು ಹೇಳೋದನ್ನ ನಾವು ಕೇಳ್ತೀವಿ. ಆದ್ರೆ ಅವ್ರು ಹೇಳಿರೋದು ಸರಿನೋ, ಹೇಳ್ತಾ ಇರೋದು ಸರಿನೋ ತಪ್ಪೋ ಅನ್ನೋದು ನಮ್ಗೆ ಗೊತ್ತಿಲ್ಲ. ಅದು ಕೂಡ ಬಹಳ ಅಪಾಯದ ಸನ್ನಿವೇಶ. ಅದಕ್ಕೆ ನಾವು ಪ್ರಭುಪಾದರ ಪುಸ್ತಕಗಳನ್ನು ಓದಿದ್ರೆ ನಮ್ಗೆ ಗೊತ್ತಾಗತ್ತೆ ಯಾವ್ದು ಸರಿ, ಯಾವ್ದು ತಪ್ಪು, ಯಾವ್ದು ಮಾಡ್ಬೇಕು, ಯಾವ್ದು ಮಾಡಬಾರ್ದು. ಆಮೇಲೆ ಅದನ್ನ ಮಾಡ್ತಾ ಇಲ್ದೇ ಇರೋರು ನಮ್ಗಿಂತ ಮುಂದುವರೆದವ್ರು ಅಲ್ಲ ಅಂತ ನಮ್ಗೆ ಗೊತ್ತಾಗತ್ತೆ. ತುಂಬಾ ಮುಂದುವರೆದಿರೋರು ಬೇರೆ ಬೇರೆ ಕಾರಣಗಳಿಂದ ಅವರು ಸಾಮಾನ್ಯ ಭಕ್ತರು ಮಾಡ್ಬೇಕಾಗಿರೋಂಥ ವಿಷಯಗಳನ್ನ ಮಾಡೋದಿಲ್ಲ. ಅದನ್ನೂ ಅರ್ಥ ಮಾಡ್ಕೋಬೇಕು ನಾವು, ಅವ್ರು ತುಂಬಾ ಮುಂದುವರೆದಿದ್ದಾರೆ ಅಂತ. ಸೊ ಇದೆಲ್ಲ ಬಹಳ ಗಂಭೀರವಾದ, ಬಹಳ ಸಂಕೀರ್ಣವಾದ ಕಾಂಪ್ಲೆಕ್ಸ್ ವಿಷಯಗಳು. ಭಗವಂತನ ನಾಮ, ರೂಪ, ಗುಣಗಳು ಮೊದಲಾದವುಗಳಿಂದ ಮೊದಲೇ ಆಕರ್ಷಿತರಾದ ಭಕ್ತನಿಗೆ ನಿರ್ದಿಷ್ಟ ಭಕ್ತಿ ಸೇವಾ ವಿಧಾನವನ್ನು ಅನುಸರಿಸುವಂತೆ ಹೇಳಬಹುದು. ಯಾರಿಗೋ ಒಂದ್ ಯಾವುದೋ ಒಂದು ರೀತಿಯಲ್ಲಿ ಆಗಲೇ ಆಕರ್ಷಣೆ ಇದೆ ಅಂತವ್ರಿಗೆ. ಭಗವಂತನ ಬಳಿ ಸಾರಲು ಅನುಸರಿಸಬೇಕಾದ ತಾರ್ಕಿಕ ವಿಧಾನದ ಬಗ್ಗೆ ಅವನು ತನ್ನ ಸಮಯ ಹಾಳು ಮಾಡಿಕೊಳ್ಳಬೇಕಾಗಿಲ್ಲ. ನಿಷ್ಣಾತನಾದ ಗುರುವಿಗೆ ತನ್ನ ಶಿಷ್ಯನ ಶಕ್ತಿಯನ್ನು ಭಗವಂತನ ದಿವ್ಯ ಸೇವೆಗೆ ಹೇಗೆ ಬಳಸಿಕೊಳ್ಳಬೇಕೆಂಬುದು ಚೆನ್ನಾಗಿ ಗೊತ್ತಿರುತ್ತದೆ. ನಿಷ್ಣಾತನಾದ ಗುರು, ಹಾಗಾಗಿ ಗುರುಗಳ ಬಳಿಗೆ ಹೋಗ್ಬೇಕು, ಗುರುಗಳಿಂದ ಮಾರ್ಗದರ್ಶನ ಪಡಿಬೇಕು. ನಾವು ದೀಕ್ಷೆಯನ್ನ ಪಡ್ಕೊಳ್ಳೋ ತನಕ ನಮಗೂ ಗುರುಗೂ ಸಂಬಂಧ. ಆಮೇಲೆ ಗುರು ಎಲ್ಲೋ ಇದ್ದಾರೆ, ನಾವೆಲ್ಲೋ ಇದ್ದೀವಿ, ಅವ್ರಿಗೂ ನಮಗೂ ಯಾವ ಸಂಬಂಧವೇ ಇಲ್ಲ. ಈ ರೀತಿ ಇದ್ರೆ ನಾವು ಭಕ್ತಿಯಲ್ಲಿ ಮುಂದುವರಿಯಕ್ಕಾಗಲ್ಲ. ಉದಾಹರಣೆಗೆ ಭಕ್ತರು ಒಬ್ರು ಯಾರೋ ನನಗೆ ಮನೆಗೆ ಏನ್ ಹೆಸರಿಡ್ಬೇಕು ಪ್ರಭು ಅಂತ ಕೇಳ್ತಾರೆ. ನಾ ಹೇಳಿದೆ, ಇದು ನಿಮ್ಮ ಗುರುಗಳನ್ನ ಪ್ರಶ್ನೆ ಮಾಡುವಂತ ವಿಷಯ, ಇದು ನನ್ನನ್ನ ಪ್ರಶ್ನೆ ಮಾಡೋದಲ್ಲ. ಸೊ ಹೀಗೆ ಜೀವನದಲ್ಲಿ ಪ್ರಮುಖವಾದ ಒಂದು ಸನ್ನಿವೇಶಗಳಲ್ಲಿ ನಾವು ಗುರುಗಳನ್ನ ಸಂಪರ್ಕ ಮಾಡಬೇಕು. ಇದೇ ದೀಕ್ಷೆಯ ಉದ್ದೇಶನೇ ಇದು. ಯಾರು ಭಕ್ತಿಯಲ್ಲಿ ಮುಂದುವರಿತಾನೆ ಇಲ್ಲ, ತುಂಬಾ ಎಲ್ಲಾ ತರ ಪ್ರಯತ್ನವನ್ನ ಮಾಡಿದ್ದಾರೆ, ಗುರುಗಳಿಗೆ ಬರಿಬೇಕು, ಖಂಡಿತ ಬರಿಬೇಕು. ಹಾಗಂದ್ರೆ ಗುರುಗಳಿಗೆ ಗೊತ್ತಿರುತ್ತೆ ಈ ಶಿಷ್ಯ ಯಾರು. ನಾವು ಅನ್ಕೋಬಾರ್ದು ಗುರುಗಳಿಗೆ ನಾನು ಯಾರು ಅಂತಾನೆ ಗೊತ್ತಿಲ್ವಲ್ಲ, ಅವ್ರು ಹೇಗೆ ನನ್ಗೆ ಉಪದೇಶ ಕೊಡ್ತಾರೆ. ಅವಾಗ ನಾವು ಗುರುಗಳನ್ನ ಸಾಮಾನ್ಯ ವ್ಯಕ್ತಿಯಾಗಿ ನೋಡ್ತಾ ಇದೀವಿ. ಗುರುಗಳು ಸಾಮಾನ್ಯ ವ್ಯಕ್ತಿಗಳಲ್ಲ, ಹಾಗಾಗಿ ಅವರಿಗೆ ಗೊತ್ತಿರುತ್ತೆ. ಇಲ್ಲ ಅಂದ್ರೆ ಅವ್ರು ನಮಗೆ ಏನು ಪ್ರಶ್ನೆಗಳು ಕೇಳಬೇಕು ಅದನ್ನ ಕೇಳ್ತಾರೆ. ಅದಕ್ಕೆ ನಾವು ಉತ್ತರ ಕೊಟ್ಟಾಗ ಅವರಿಗೆ ಸಾಕಷ್ಟು ಮಾಹಿತಿ ಸಿಗುತ್ತೆ, ಅವ್ರು ನಮಗೆ ಉಪದೇಶ ಕೊಡ್ತಾರೆ. ಮತ್ತೆ ಅದು ನಮ್ಮ ಜೀವನದಲ್ಲಿ ಎಲ್ಲಕ್ಕಿಂತ ಅತ್ಯುತ್ತಮವಾದ ಮಾರ್ಗದರ್ಶನವಾಗಿರುತ್ತೆ. ಕೃಷ್ಣನೇ ಸ್ವಯಂ ನಿಂತು ಮಾರ್ಗದರ್ಶನ ಕೊಡ್ತಾ ಇರೋದು. ಹೀಗೆ ಗುರು ಭಕ್ತನನ್ನು ಅವನ ವಿಶೇಷ ಒಲವಿಗೆ ಅನುಸಾರವಾಗಿ ನಿರ್ದಿಷ್ಟ ಭಕ್ತಿ ಸೇವೆಯಲ್ಲಿ ತೊಡಗಿಸುತ್ತಾನೆ. ಒಲವಿಗೆ ಅನುಸಾರವಾಗಿ. ಉದಾಹರಣೆಗೆ ಒಬ್ಬರಿಗೆ ಪ್ರಚಾರ ಮಾಡಕ್ ಒಲವಿದೆ, ಯಾರಿಗೋ ಪುಸ್ತಕ ವಿತರಣೆ ಮಾಡಕ್ ಒಲವಿದೆ, ಯಾರಿಗೋ ರಂಗೋಲಿ ಹಾಕಕ್ ಒಲವಿದೆ, ಇನ್ಯಾರಿಗೋ ಇನ್ನೇನೋ ಅಡುಗೆ ಮಾಡೋದಕ್ಕೆ ಒಲವಿದೆ. ಅದರ ಪ್ರಕಾರವಾಗಿ ಗುರುಗಳು ಸೇವೆಯಲ್ಲಿ ತೊಡಗಿಸ್ತಾರೆ. ಇವಾಗ ಒಬ್ರೊಬ್ರಿಗೇನು, ಈ ಸೇವೆ ತುಂಬಾ ಈಸಿ, ಇದ್ ನಾನ್ ಮಾಡ್ಬಿಡ್ತೀನಿ. ಆದ್ರೆ ನಮಗ್ ಒಲವಿದೆಯೋ ಇಲ್ವೋ ಅನ್ನೋದನ್ನ ನಾವು ನೋಡೋದಿಲ್ಲ. ಈಸಿ ಕಷ್ಟ ಅನ್ ನೋಡ್ತೀವಿ, ಆದ್ರೆ ಗುರುಗಳು ಹಾಗೆ ನೋಡೋದಿಲ್ಲ. ನಮ್ಮ ಒಲವನ್ನು ನೋಡಿ ನಮಗೆ ಸೂಕ್ತವಾದ ಸೇವೆಯಲ್ಲಿ ತೊಡಗಿಸ್ತಾರೆ.
ಭಕ್ತನಿಗೆ ಒಬ್ಬನೇ ಒಬ್ಬ ದೀಕ್ಷಾ ಗುರು ಇರಬೇಕು. ಏಕೆಂದರೆ ಒಬ್ಬನಿಗಿಂತ ಹೆಚ್ಚು ದೀಕ್ಷಾ ಗುರುಗಳನ್ನು ಸ್ವೀಕರಿಸಬಾರದೆಂದು ಧರ್ಮಗ್ರಂಥಗಳಲ್ಲಿ ವಿಧಿಸಲಾಗಿದೆ. ಆದರೆ ವ್ಯಕ್ತಿಯು ಎಷ್ಟು ಜನ ಶಿಕ್ಷಾ ಗುರುಗಳನ್ನು ಬೇಕಾದರೂ ಸ್ವೀಕರಿಸಬಹುದು. ಅದಕ್ಕೆ ಮಿತಿ ಇಲ್ಲ. ಸಾಮಾನ್ಯವಾಗಿ ಆಧ್ಯಾತ್ಮಿಕ ವಿದ್ಯೆಯಲ್ಲಿ ಸತತವಾಗಿ ಶಿಕ್ಷಣ ನೀಡುವ ಗುರು ಆಮೇಲೆ ದೀಕ್ಷಾ ಗುರು ಆಗುತ್ತಾನೆ. ನೋಡಿ, ನಾನು ಹೇಳಿದ್ನಲ್ಲ ಅವಾಗಲೇ, ಯಾರು ಶಿಕ್ಷಾ ಜ್ಞಾನವನ್ನ ಕೊಟ್ಟಿದಾರೋ ಅವರೇ ಆಮೇಲೆ ಮುಂದೆ ಹೋಗಿ ದೀಕ್ಷಾ ಗುರುಗಳಾಗಬೇಕು. ಗುರುವನ್ನು ಸ್ವೀಕರಿಸಿ ದೀಕ್ಷೆ ತೆಗೆದುಕೊಳ್ಳಲು ಹಿಂಜರಿಯುವವನು ಪರಮ ಪದವನ್ನು ಅಥವಾ ವೈಕುಂಠವನ್ನು ಸೇರಲು ಮಾಡುವ ಪ್ರಯತ್ನ ಖಂಡಿತ ವ್ಯರ್ಥವಾಗುತ್ತದೆ. ಯಾರಾದ್ರೂ ಗುರುಗಳನ್ನ ಸ್ವೀಕರಿಸದೆ ನಾನು ಭಕ್ತಿಯಲ್ಲಿ ಮುಂದುವರಿತೀನಿ ಅಂದ್ರೆ ಅವರ ಪ್ರಯತ್ನ ವಿಫಲವಾಗುತ್ತೆ. ಸರಿಯಾಗಿ ದೀಕ್ಷೆ ಪಡೆಯದವನು ತಾನೊಬ್ಬ ಭಕ್ತೋತ್ತಮನೆಂದು ಪ್ರದರ್ಶಿಸಿಕೊಳ್ಳಬಹುದು. ಅಧಿಕೃತ ಪರಂಪರೆಯಲ್ಲಿ ದೀಕ್ಷೆ ಪಡ್ಕೊಂಡಿಲ್ದೇ ಇರೋರು ತಾವು ಬಹಳ ದೊಡ್ಡ ಭಕ್ತರ ಅಂತ ಅವ್ರು ಅನ್ಕೋಬಹುದು. ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಹಾದಿಯಲ್ಲಿ ಅವನು ನಿಜವಾಗಿ ಅನೇಕ ಅಡ್ಡಿ ಆತಂಕಗಳನ್ನು ಎದುರಿಸೆಯೇ ಇರಬೇಕಾಗುತ್ತದೆ. ಗುರುಗಳ ಉಪಸ್ಥಿತಿಯ ಕಾರಣ ಏನು ಅಂತ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ನಮ್ಮ ಜೀವನದಲ್ಲಿ ಭಕ್ತಿಯಲ್ಲಿ ಮುಂದುವರಿಯೋದಕ್ಕೆ ನಮಗೆ ಅಡ್ಡಿ ಆತಂಕಗಳು ಬಂದಾಗ ನಾವು ಆ ಗುರುಗಳ ಆಶ್ರಯವನ್ನ ಪಡಿಬೇಕು. ಇದು ದೀಕ್ಷಾ ಗುರುಗಳಾಗಿರ್ಬೋದು, ಶಿಕ್ಷಾ ಗುರುಗಳಾಗಿರ್ಬೋದು. ಅರೆ ನಾನು ಸಾಮಾನ್ಯವಾಗಿ ನೋಡ್ತೀನಿ, ಭಕ್ತರು ಯಾವ ಮಾರ್ಗದರ್ಶನವನ್ನ ಪಡ್ಕೊಳಕ್ಕೆ ಅವ್ರಿಗೆ ಉತ್ಸಾಹ ಇಲ್ಲ, ಆಸಕ್ತಿ ಇಲ್ಲ. ಬೇರೆಯವ್ರು ಅವ್ರ ಹಿಂದೆ ಬಂದು ಬೀಳ್ಬೇಕು. ನೀವ್ ಹೇಳಿ ನಿಮ್ ಸಾಧನೆ ಹೇಗ್ ನಡೀತಾ ಇದೆ, ಭಕ್ತಿಯಲ್ಲಿ ಏನ್ ಕಷ್ಟ ಇದೆ, ಇಲ್ಲಾಂದ್ರೆ ಅವ್ರ ಪಾಡ್ಗೆ ಅವ್ರು ಏನ್ ನಡೀತಾ ಇದೆಯೋ ನಡೀತಾ ಇದೆ. ಮೇಲ್ ಹೋಗ್ತಾ ಇದಾರೋ ಕೆಳಗಿಳಿತಾ ಇದಾರೋ ಅದೇ ಹಂತದಲ್ಲಿದ್ದಾರೋ ಅದ್ರ ಬಗ್ಗೆನೂ ಯೋಚನೆ ಮಾಡೋದು. ಹಾಗೆ ಮಾಡಿದ್ರೆ ನಾವು ಭಕ್ತಿಯಲ್ಲಿ ಮುಂದುವರಿಯಕ್ಕಾಗಲ್ಲ. ಇದರ ಪರಿಣಾಮವಾಗಿ ಅವನಿಗೆ ತನ್ನ ಸಂಸಾರ ತಾಪತ್ರಯಗಳಿಂದ ಬಿಡುಗಡೆ ಇಲ್ಲ ಅಂತ ನಿಸ್ಸಹಾಯಕ ವ್ಯಕ್ತಿಯ ಪರಿಸ್ಥಿತಿಯನ್ನು ಚುಕ್ಕಾಣಿ ಇಲ್ಲದ ಹಡಗಿಗೆ ಹೋಲಿಸಲಾಗಿದೆ. ಏಕೆಂದರೆ ಅಂತ ಹಡಗು ಎಂದಿಗೂ ತನ್ನ ಗಂತವ್ಯವನ್ನು ತಲುಪಲಾರದು. ವ್ಯಕ್ತಿಯು ಭಗವದ್ ಅನುಗ್ರಹವನ್ನೇ ಸಂಪಾದಿಸ ಬಯಸಿದ್ದೇ ಆದರೆ ಅವನು ಗುರುವನ್ನು ಸ್ವೀಕರಿಸಲೇಬೇಕು. ಗುರುವಿನ ಸೇವೆ ಮಾಡುವುದು ಅತ್ಯವಶ್ಯಕ. ನೇರವಾಗಿ ಗುರು ಸೇವೆ ಮಾಡುವ ಅವಕಾಶ ದೊರೆಯದಿದ್ದರೆ ಭಕ್ತನಾದವನು ಗುರುವಿನ ಉಪದೇಶಗಳನ್ನು ನೆನೆಯುವುದರ ಮೂಲಕ ಅವನ ಸೇವೆ ಮಾಡಬೇಕು. ಪ್ರತಿ ಕ್ಷಣ ಮಾಡಬೇಕು. ಗುರುವಿನ ಉಪದೇಶಗಳಿಗೂ ಗುರುವಿಗೂ ಏನೂ ವ್ಯತ್ಯಾಸವಿಲ್ಲ. ಆದ್ದರಿಂದ ಗುರುವು ಇಲ್ಲದಿರುವಾಗ ಅವನ ಮಾರ್ಗದರ್ಶಕ ಸೂತ್ರಗಳ ಪಾಲನೆ ಶಿಷ್ಯನ ಹೆಮ್ಮೆಯ ವಿಷಯವಾಗಬೇಕು. ಗುರುವಿನಿಂದ ಆಗಲಿ ಬೇರೆ ಯಾರಿಂದ ಆಗಲಿ ತಾನು ಏನನ್ನೂ ತಿಳಿದುಕೊಳ್ಳಬೇಕಾಗಿಲ್ಲವೆಂದು ವ್ಯಕ್ತಿಯು ಭಾವಿಸಿದರೆ ಅವನು ಆ ಕ್ಷಣ ಭಗವಂತನ ಪಾದಕಮಲಗಳಲ್ಲಿ ಪಾಪವೆಸಗಿದಂತೆ. ನನಗೆ ಯಾರ ಮಾರ್ಗದರ್ಶನ ಬೇಡ, ನನ್ನ ಪಾಡಿಗೆ ನಾನು ಮುಂದುವರಿತೀನಿ. ಭಗವಂತನ ಪದ್ಮಗಳಲ್ಲಿ ಪಾಪ ಮಾಡದಂತೆ. ಅಂತ ಪಾಪಿಯು ಎಂದಿಗೂ ಪರಮ ಪದಕ್ಕೆ ಮರಳಲಾರ. ನಿಜವಾಗಿ ಶ್ರದ್ಧಾಯುಕ್ತನಾದ ವ್ಯಕ್ತಿಯು ಶಾಸ್ತ್ರದಲ್ಲಿ ಉಕ್ತವಾಗಿರುವಂತಹ ಸದ್ಗುರುವನ್ನು ಸ್ವೀಕರಿಸಬೇಕಾದದ್ದು ಅವಶ್ಯಕ. ವ್ಯಕ್ತಿಯು ವಂಶ ಪಾರಂಪರ್ಯವಾದ ಎಲ್ಲವೇ ವಾಡಿಕೆಯ ಸಾಮಾಜಿಕ ಮತ್ತು ಮಠೀಯ ಅಂದ್ರೆ ಮಠಕ್ಕೆ ಸಂಬಂಧಿಸಿದ ಆಧಾರದ ಮೇಲೆ ಗುರುವನ್ನು ಸ್ವೀಕರಿಸಬಾರದೆಂದು ಶ್ರೀ ಜೀವ ಗೋಸ್ವಾಮಿ ಅವರು ತಿಳಿಸುತ್ತಾರೆ. ನೋಡಿ, ವಾಡಿಕೆಯ ಯಾರೋ ಹೇಳಿದ್ರು ಇವರಿಂದ ನಾನು ದೀಕ್ಷೆ ತಗೊಂಡೆ ನೀವು ತಗೊಳ್ಳಿ, ಓಕೆ ಸರಿ, ಇದು ಮಾಡಬಾರ್ದು. ಇದು ಒಂದು ಬಹಳ ಗಂಭೀರವಾದ ಪ್ರಕ್ರಿಯೆ. ದೀಕ್ಷಾ ವಿಧಾನ ಗಂಭೀರವಾದ ಪ್ರಕ್ರಿಯೆ. ನಮ್ಮ ಪಕ್ಕದ ಮನೆಯವರು ನನ್ನ ಬೆಸ್ಟ್ ಫ್ರೆಂಡು, ಇವರಿಂದ ದೀಕ್ಷೆ ತಗೊಂಡ್ರು, ಹಾಗೂ ನಾನು ಅವರಿಂದಾನೇ ದೀಕ್ಷೆ ತಗೋತೀನಿ. ಆಧ್ಯಾತ್ಮಿಕ ಪ್ರಗತಿ ಸಾಧಿಸಲು ವ್ಯಕ್ತಿಯು ಅರ್ಹನಾದ ಗುರುವನ್ನು ಹುಡುಕಬೇಕು. ಅರ್ಹ ಅಂದ್ರೆ ಅವರ ಯೋಗ್ಯತೆ ಅಲ್ಲ, ನಮಗೂ ಅವ್ರಿಗೂ ಸರಿ ಹೊಂದುತ್ತಾ, ತಾಳೆ ಹೊಂದುತ್ತಾ, ನಮ್ಮ ಮನೋಭಾವ ಏನು, ಅವರ ಮನೋಭಾವ ಏನು, ಅವರ ಮನೋಭಾವ ಏನು, ಅವರ ಮನೋಭಾವ ನನಗೆ ಆಗತ್ತಾ, ಅದರ ಪ್ರಕಾರ ನಾನು ಭಕ್ತಿಯನ್ನು ಮಾಡಕ್ಕೆ ಸಾಧ್ಯನಾ, ಅವರ ಮಾತನ್ನ ನಾನು ಗಂಭೀರವಾಗಿ ಪರಿಗಣಿಸಿ ಅದರ ಪ್ರಕಾರ ಜೀವನ ನಡ್ಸಕ್ ಆಗತ್ತಾ, ಇದೆಲ್ಲವನ್ನ ಪರಿಗಣಿಸಿ ಆಮೇಲೆ ದೀಕ್ಷೆಯನ್ನು ತಗೋಬೇಕು. ಹಾಗಾಗಿ ನೋಡಿ, ಮೊದಲ ಶ್ಲೋಕ ಇಲ್ಲಿ ಗುರುಗಳ ಬಗ್ಗೆ ಮೊದಲು ಪ್ರಭುಪಾದರು ಎಷ್ಟೊಂದು ಜ್ಞಾನವನ್ನ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಇದರೊಂದಿಗೆ ಇವತ್ತಿನ ಒಂದು ಚರ್ಚೆಯನ್ನ ಇಲ್ಲೇ ಮುಗಿಸೋಣ. ಯಾರಿಗಾರು ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು. ಪ್ರಭುಪಾದ ಸನ್ಯಾಸಿ ದೀಕ್ಷೆ ತಗೊಂಡಿದ್ದು ಯಾರು?
ಕೇಶವ್ ಸ್ವಾಮಿ ಮಹಾರಾಜ್, ಕೇಶವ್ ಮಹಾರಾಜ್ ಅಂತ. ಅವರು ಅವ್ರಿಗಿಂತ ಹಿರಿಯರಾಗಿದ್ರು ಗೌಡಿಯ ಮಠದಲ್ಲಿ. ಭಕ್ತಿ ಕೇಶವ್ ಗೋಸ್ವಾಮಿ ಮಹಾರಾಜ್. ಇನ್ಯಾರಿಗಾದ್ರೂ ಏನಾದ್ರು ಪ್ರಶ್ನೆ? ಹರೇ ಕೃಷ್ಣ ಪ್ರಭು. ಪ್ರಭು, ಅಚಿಂತ್ಯ ಭೇದ ಅಭೇದ ತತ್ವ ಅಂತ ಹೇಳಿದ್ರು, ಅದು ಇನ್ನು ಸ್ವಲ್ಪ ಎಲಾಬ್ರೇಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀರಾ ಪ್ರಭು? ಓಕೆ, ಇವಾಗ ಭಗವಂತ ಎಲ್ಲೆಡೆ ಇದ್ದಾನೆ, ಆದರೆ ಎಲ್ಲೆಡೆ ಇಲ್ಲ. ಭಗವಂತ ಎಲ್ಲೆಡೆ ಇದ್ದಾನೆ ಅಂದ್ರೆ ಭಗವಂತ ತನ್ನ ಶಕ್ತಿಗಳ ಮೂಲಕ ಎಲ್ಲೆಡೆ ಇದ್ದಾನೆ, ಸರ್ವವ್ಯಾಪಿ. ಆದ್ರೆ ಎಲ್ಲೆಡೆ ಇಲ್ಲ, ಯಾಕಂದ್ರೆ ಸ್ವಯಂ ಕೃಷ್ಣ ಎಲ್ಲೆಡೆ ಇಲ್ಲ. ಸ್ವಯಂ ಕೃಷ್ಣ ಗೋಲೋಕ ಬೃಂದಾವನದಲ್ಲಿದ್ದಾನೆ, ಆದ್ರೆ ಅವನ ಶಕ್ತಿಗಳ ಮೂಲಕ ಅವನು ಸರ್ವವ್ಯಾಪಿ. ಹಾಗಾಗಿ ಕೃಷ್ಣನಿಗೆ ಹೇಳ್ತಾರೆ, ಕೃಷ್ಣ ಸರ್ವವ್ಯಾಪಿ, ಎಲ್ಲ ಕಡೆ ಇದ್ದಾನೆ, ಆದ್ರೆ ಎಲ್ಲ ಕಡೆ ಇಲ್ಲ. ಸೊ ಇದು ಅಚಿಂತ್ಯ. ಹೇಗೆ ಒಂದು ವಸ್ತು ಎಲ್ಲ ಕಡೆ ಇದೆ ಮತ್ತೆ ಇಲ್ಲ, ಸೊ ಇದು ಅಚಿಂತ್ಯ ಮೊದಲು. ಭೇದ ಅಭೇದ. ಭೇದ ಅಂದ್ರೆ ಇದ್ದಾನೆ, ಅಭೇದ ಅಂದ್ರೆ ಇಲ್ಲ. ಅಂದ್ರೆ ಒಂದು ವಿಷಯವನ್ನು ಸ್ವೀಕಾರ ಮಾಡ್ತಾ ಇದೀವಿ, ಆಮೇಲೆ ಅದನ್ನ ವಿರೋಧಿಸ್ತಾ ಇದೀವಿ, ಅಥವಾ ತದ್ವಿರುದ್ಧವಾಗಿ ಮಾತಾಡ್ತಾ ಇದೀವಿ. ಇದು ಅರ್ಥವಾಗದೇ ಇರುವಂತ ವಿಷಯ. ಅದಕ್ಕೆ ಇದನ್ನ ಚೈತನ್ಯ ಮಹಾಪ್ರಭುಗಳ ಇದಕ್ಕೆ ಅಚಿಂತ್ಯ ಭೇದ ಅಭೇದ ಅಂದ್ರು. ಸೊ ಕೃಷ್ಣ ಎಲ್ಲೆಡೆ ಇದ್ದಾನೆ, ಆದ್ರೆ ಎಲ್ಲೆಡೆ ಇಲ್ಲ. ಇವಾಗ ಈ ಸತ್ಯವನ್ನ ಬೇರೆ ಪರಂಪರೆಗಳು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಯಾಕಂದ್ರೆ ಅವ್ರಿಗೆ ದ್ವೈತ, ಅದ್ವೈತ, ವಿಶಿಷ್ಟ ಅದ್ವೈತ ಈ ರೀತಿ ಇದೆ. ಇವಾಗ ಅದ್ವೈತ ಅಂದ್ರೆ ಒಬ್ಬನೇ ಇರೋದು. ಒಬ್ಬನೇ ಅಂದ್ರೆ ಅವನು ಎಲ್ಲ ಕಡೆ ಇರಬೇಕು ಅಥವಾ ಎಲ್ಲ ಕಡೆ ಇರಬಾರ್ದು. ಅವರು ಈ ಎರಡನ್ನೂ ಒಟ್ಟಿಗೆ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಹಾಗಾಗಿ ಇದು ಅಚಿಂತ್ಯ ಭೇದ ಅಭೇದ ತತ್ವ. ಧನ್ಯವಾದ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಏನಾದ್ರು? ಹಾ, ಹರೇ ಕೃಷ್ಣ ಪ್ರಭು. ಇದು ಅಚಿಂತ್ಯ, ಅದನ್ನ ಆ ತತ್ವವನ್ನು ಅಂದ್ರೆ ನಾವು ಕ್ವಾಲಿಟಿಯಲ್ಲಿ ಸೇಮ್ ಆಸ್ ಕೃಷ್ಣ, ಕ್ವಾಂಟಿಟಿ ಅದು ಅಷ್ಟೇ, ಅದು ಭೇದ ಅಭೇದ. ಓಕೆ, ಅದು ಭೇದ ಓಕೆ ಅಭೇದ. ಓಕೆ, ಥ್ಯಾಂಕ್ ಯು ಪ್ರಭು. ಅಚಿಂತ್ಯ ಭೇದ ಅಭೇದ ಇದು ಗೊತ್ತಿರ್ಬೇಕು ಎಲ್ಲಾರ್ಗು. ಹರೇ ಕೃಷ್ಣ ಪ್ರಭುಜಿ. ಒಂದ್ ನಿಮಿಷ ಮಾತಾಡಿ. ಚೈತನ್ಯ ಮಹಾಪ್ರಭುಗಳ ಈ ಒಂದು ಗೌಡಿಯ ವೈಷ್ಣವ ಪರಂಪರೆಯಲ್ಲಿ ಇದೀವಿ ಅಂದ್ರೆ ನಮ್ಮ ತತ್ವ ಅಚಿಂತ್ಯ ಭೇದ ಅಭೇದ. ಇದು ಎಲ್ಲರಿಗೂ ಗೊತ್ತಿರ್ಬೇಕು. ಈ ಹೆಸರು, ಇದರ ಅರ್ಥ ಏನು, ಎಲ್ರಿಗೂ ಗೊತ್ತಿರ್ಬೇಕು. ಹೇಳಿ ಮಾತಾಜಿ. ಅಭೇದ ಭೇದ ಅಂದ್ರೆ ನಿಗೂಢವಾದ ಭೇದ ಅಭೇದ, ಭೇದ ಅಭೇದ. ಹೌದು, ನಿಗೂಢವಾದ ಪ್ರಶ್ನೆಗಳಿಗೆ ಅಚಿಂತ್ಯ ಅಭೇದ, ಭೇದ ಅಭೇದ ಅಂತ, ಅದು ಸರಿನಾ ಪ್ರಭುಜಿ? ಇಲ್ಲ, ನಿಗೂಢವಾದದಕ್ಕೆ ಹೇಳ್ತಾ ಇಲ್ಲ. ಯಾವ ವಿಷಯವನ್ನ ನಾವು ಅದು ಏಕಕಾಲದಲ್ಲಿ ಇದೆ ಇಲ್ಲ ಅಂತ ನಾವು ಅದೇ ಇವಾಗ ಹೇಳ್ದಂಗೆ 2 ಉದಾಹರಣೆ ಕೊಟ್ವಿ. ಒಂದು, ಕೃಷ್ಣ ಜೀವಿಗಳು ಕೃಷ್ಣನಿಗೆ ಸಮ, ಆದ್ರೆ ಸಮ ಅಲ್ಲ. ಹೇಗೆ ಸಮ ಅಂದ್ರೆ ಗುಣಾತ್ಮಕವಾಗಿ ಸಮ, ಅರೆ ಗಾತ್ರದಲ್ಲಿ ಪ್ರಮಾಣದಲ್ಲಿ ಸಮವಲ್ಲ. ಸೊ ಇದು ಭೇದ ಅಭೇದ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಓಕೆ. ಹಾ, ಗುರು ಭಗವಾನ್ ಇವರ ಎಲ್ಲಾ ಕಷ್ಟಗಳು ನಾಶವಾಗುತ್ತೆ, ಅದು ಇನ್ನೊಂದ್ಸರಿ ಹೇಳಿ ಪ್ರಭು. ಗುರು ವೈಷ್ಣವ ಭಗವಾನ್ ಈ 3 ವ್ಯಕ್ತಿಗಳನ್ನ, 3 ಅಂಶಗಳನ್ನ ನಾವು ನೆನಪಿಸ್ಕೊಂಡ್ರೆ ನಮ್ಮ ಜೀವನದಲ್ಲಿ ಎಲ್ಲಾ ಅಡೆತಡೆಗಳು ನಾಶವಾಗುತ್ತೆ. ಅದಕ್ಕೆ ನಾವು ಪ್ರತಿದಿನ ಬೆಳಗ್ಗೆ ಈ ಮೂರನ್ನು ಜ್ಞಾಪಿಸ್ಕೋಬೇಕು. ಗುರುಗಳನ್ನ ಜ್ಞಾಪಿಸ್ಕೋಬೇಕು, ವೈಷ್ಣವರು ಅಂದ್ರೆ ಗುರು ಪರಂಪರೆಯನ್ನ ಜ್ಞಾಪಿಸ್ಕೋಬೇಕು, ಅವ್ರಿಗೆ ಮಂತ್ರಗಳನ್ನ ಹೇಳ್ಬೇಕು, ಭಗವಂತನನ್ನ ಜ್ಞಾಪಿಸ್ಕೋಬೇಕು, ಪ್ರಾರ್ಥನೆಗಳನ್ನ ಮಾಡ್ಕೋಬೇಕು. ನಮ್ಮ ಭಕ್ತಿಯ ಜೀವನದಲ್ಲಿ ನಾವು ಏನು ಕಷ್ಟಗಳನ್ನ ಎದುರಿಸ್ತಾ ಇದೀವಿ, ಪ್ರಾರ್ಥನೆಗಳನ್ನ ಮಾಡ್ಕೋಬೇಕು. ಪ್ರತಿದಿನ ಮಾಡಿದಾಗ ಎಲ್ಲ ಅಡೆತಡೆಗಳು ನಾಶವಾಗುತ್ತೆ, ವಿಘ್ನ ವಿನಾಶ. ಓಕೆ, ಆಯ್ತಾ? ಮುಗಿಸೋಣ. चैतन्य चरितामृत की जय। जगद्गुरु श्री प्रभुपाद की जय। वांछा कल्पतरुभ्यश्च कृपा सिन्धुभ्यो च पतितानां पावनेभ्यो वैष्णवेभ्यो नमो नमः। कोटि वैष्णव। हरे कृष्णा।
ಹರೇ ಕೃಷ್ಣ ಬಂಧುಗಳೇ ಪ್ರಣಾಮ. ಹರೇ ಕೃಷ್ಣ.